ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯಲ್ಲಿ ಬರುವಂತಹ ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 3 ಪಾಠವನ್ನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಪಾಠದ ಹೆಸರು ಬಂದ್ಬಿಟ್ಟು ಆರೋಗ್ಯ ಅನನ್ಯ ನಿಧಿ ಅಂತ ಹೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲಾ ಪಾಠಗಳನ್ನು ಕೂಡ ಓದಿದ ಹಾಗೆ ಅಂಕಗಳ ಸಲುವಾಗಿ ಈ ಪಾಠ ಕೂಡ ಕೇವಲ ಅಂಕಗಳ ಸಲುವಾಗಿ ಅಂತ ಮಾತ್ರ ಅನ್ಕೋಬೇಡಿ. ಯಾವುದೇ ಪಾಠ ಇರಲಿ, ಅದರಿಂದ ನಾವು ಕೆಲವೊಂದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ತಿಳ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತಿನ ಪಾಠ ಏನಿದೆಯಲ್ಲ, ಇದು ನಿಮ್ಮ ಜೀವನಕ್ಕೆ, ನಿಮ್ಮ ಡೈಲಿ ಲೈಫ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಠ ಇದಾಗಿರುತ್ತದೆ. ಯಾಕಂದ್ರೆ ಪಾಠದ ಹೆಸರೇ ಆರೋಗ್ಯ ಅನನ್ಯ ನಿಧಿ ಅಂತ ಇದೆ. ಸೊ ಆರೋಗ್ಯ ಅನ್ನುವಂಥದ್ದು ಒಂದು ನಿಧಿ, ಅಂದ್ರೆ ಹಣ, ಆಸ್ತಿ, ವಜ್ರ, ಬಂಗಾರ, ಅದಕ್ಕಿಂತಲೂ ಕೂಡ ಮಿಗಿಲಾದ ಒಂದು ನಿಧಿ ಅಂತೇಳಿ ಈ ಒಂದು ಪಾಠದ ಹೆಸರೇ ನಮಗೆ ಹೇಳ್ತಾ ಇದೆ. ಸೊ ನಿಮ್ಮ ಒಂದು ಜೀವನ ಆರೋಗ್ಯಯುತವಾಗಿರ್ಬೇಕು, ಸಂತೋಷಯುತವಾಗಿರ್ಬೇಕು, ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಈ ಒಂದು ವಿಡಿಯೋವನ್ನು ತಾವು ಕೊನೆಯ ತನಕ ನೋಡ್ಲೇಬೇಕಾಗುತ್ತದೆ. ಮತ್ತು ನಾನು ಹೇಳುವಂತಹ ಎಲ್ಲಾ ವಿಷಯಗಳನ್ನು, ಅಂದ್ರೆ ಈ ಪಾಠದಲ್ಲಿ ಬರುವಂತಹ ಎಲ್ಲಾ ವಿಷಯಗಳನ್ನು ನಾನು ನಿಮಗೆ ಹೇಳ್ತೀನಲ್ಲ, ಅವೆಲ್ಲವುಗಳನ್ನು ಸಾಧ್ಯವಾದಷ್ಟು 100ಕ್ಕೆ 100ರಷ್ಟು ತಾವು ಪಾಲಿಸುವುದರ ಮೂಲಕ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿ ಕೂಡ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇವತ್ತಿನ ಒಂದು ಪಾಠವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪಾಠದಲ್ಲಿ ನೀವು ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತಂದ್ರೆ, ಮೊದಲಿಗೆ ನಮ್ಮ ಪಾಠ ಸ್ಟಾರ್ಟ್ ಆಗೋದು ಇಲ್ಲಿಂದ, ಆರೋಗ್ಯ ಅನನ್ಯ ನಿಧಿ. ಮೊದಲನೇದಾಗಿ ಈ ಆರೋಗ್ಯದ ಅರ್ಥ ಮತ್ತು ಈ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಅಂದ್ರೆ ಆರೋಗ್ಯವನ್ನು ಯಾವುದರ ಮೇಲೆ ಪ್ರಭಾವ ಬೀರ್ತಾ ಇದೆ ಅದರ ಬಗ್ಗೆ ತಿಳ್ಕೊತಾ ಇದ್ವಿ. ಅದ್ರ ಜೊತೆಯಲ್ಲಿ ಆರೋಗ್ಯಕರ ಜೀವನ ಶೈಲಿ, ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಏನೆಲ್ಲ ಮಾಡಬೇಕು, ಮಾಡಬಾರ್ದು, ನಮ್ಮ ಡೈಲಿ ಲೈಫ್ ನಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕಂತ ತಿಳ್ಕೊತೀವಿ. ಅದಾದ್ಮೇಲೆ ರೋಗಗಳ ಬಗ್ಗೆ ಕೂಡ ನಾವು ತಿಳ್ಕೊತೀವಿ. ಅಂದ್ರೆ ನಾವು ಅಸ್ವಸ್ಥರಾದಾಗ ನಮ್ಗೆ ಹೇಗ್ ಗೊತ್ತಾಗುತ್ತೆ, ನಾವು ಏನಾದ್ರೂ ಅನಾರೋಗ್ಯಕ್ಕೊಳಗಾದಾಗ ಹೇಗ್ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಮತ್ತೆ ರೋಗಕ್ಕೆ ಕಾರಣಗಳೇನು, ರೋಗಗಳ ವಿಧಗಳು. ಸೊ ಅದರಲ್ಲಿ 2 ವಿಧಗಳು ಬರ್ತಾವ, ಸಾಂಕ್ರಾಮಿಕವಲ್ಲದ ರೋಗಗಳು, ಅವುಗಳ ಬಗ್ಗೆ ತಿಳ್ಕೊತೀವಿ. ಅದಾದ್ಮೇಲೆ ಮುಂದುವರಿಯುತ್ತಾ ಸಾಂಕ್ರಾಮಿಕ ರೋಗಗಳು ಹೇಗೆ ಬರುತ್ತವೆ, ಹೇಗೆ ತಡೆಗಟ್ಟಬೇಕು, ಹೇಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅದ್ರ ಬಗ್ಗೆ ತಿಳ್ಕೊತೀವಿ. ಅದಾದ್ಮೇಲೆ ನಾವು ಈ ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಕೂಡ ನಾವು ತಿಳ್ಕೊತೀವಿ. ಅದಾದ್ಮೇಲೆ ಈ ರೋಗಗಳನ್ನು ನಮ್ಮ ದೇಹ ಹೇಗೆ ಎದುರಿಸುತ್ತದೆ, ಆ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಇನ್ನ ಅದು ಬಂದ್ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ಸ್ ಅಂದ್ರೆ ಪ್ರತಿಜೈವಿಕ ಔಷಧಿಗಳ ಬಗ್ಗೆ ತಿಳ್ಕೊತೀವಿ. ಅದಾದ್ಮೇಲೆ ಕೊನೆಯದಲ್ಲಿ ಈ ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ವಿಜ್ಞಾನಿಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿರ್ತಾರ. ಅದರಲ್ಲಿ ಕೆಲವೊಂದು ಪ್ರಮುಖ ವಿಜ್ಞಾನಿಗಳು ಮತ್ತು ಅವರ ಒಂದು ಕೊಡುಗೆಗಳನ್ನು ಕೂಡ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಂಡು ಅವರನ್ನು ನೆನೆಸುವಂತಹ ಒಂದು ಕ್ರಿಯೆಯನ್ನು ಕೂಡ ನಾವಿಲ್ಲಿ ಮಾಡ್ತೀವಿ. ನೋಡ್ರಿ, ಸಾಕಷ್ಟು ವಿಷಯಗಳನ್ನು ನಾವು ನಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ಪಾಠ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಸ್ವಲ್ಪ ನಾ ಹೇಳುವಂತಹ ಒಂದು ವಿಷಯ ಕೂಡ ಫಾಸ್ಟ್ ಆಗಿ ಆಗ್ಬಹುದು. ಹಾಗಾಗಿ ಸ್ವಲ್ಪ ನೀವು ಜಾಗರೂಕತೆಯಿಂದ ಕೇಳಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಪಾಠವನ್ನು ನಾವೀಗ ಮತ್ತೆ ಆರಂಭ ಮಾಡೋಣ. ಸೊ ನಿಮ್ಮ ಒಂದು ಪ್ರಕಾರದಲ್ಲಿ ಈಗ ಆರೋಗ್ಯ ಅಂದ್ರೆ ಏನು, ಆರೋಗ್ಯದ ನಿಜವಾದ ಅರ್ಥ ನಿಮ್ಗೆ ಗೊತ್ತಿದೆಯಾ? ನೋಡಿ, ಇಲ್ಲಿ ಒಂದು ಸಣ್ಣದಾದಂತ ಒಂದು ವಿಡಿಯೋ ಇದೆ, ತಾವು ನೋಡ್ಬಹುದು. ಏನು ಆರೋಗ್ಯ ಅಂತಂದ್ರೆ, ಈ ಕೆಳಗಿನ ವ್ಯಕ್ತಿ ತಮಗೆ ಆರೋಗ್ಯಯುತವಾಗಿ ಕಾಣಿಸ್ತಾ ಇದ್ದಾನಾ ಆತನ ಆರೋಗ್ಯವಾಗಿ? ಸೊ ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಕೇವಲ ದೇಹಕ್ಕೆ ಯಾವುದೇ ಒಂದು ರೋಗ ಇಲ್ಲದಿರುವುದು ಮಾತ್ರವಲ್ಲ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಇದೆ. ನನಗೇನೋ ಜ್ವರ ಇಲ್ಲ, ಕೆಮ್ಮಿಲ್ಲ, ನೆಗಡಿ ಇಲ್ಲ, ಏನೂ ಇಲ್ಲ, ಹಾಗಾದ್ರೆ ನಾನು ಆರೋಗ್ಯವಾಗಿದ್ದೀನಾ? ನೋಡಿ, ಇಲ್ಲಿ ವ್ಯಕ್ತಿ ನಿಮ್ಗೆ ಫಿಟ್ ಆಗಿ ಕಾಣಿಸ್ತಾ ಇದ್ದಾನೆ, ಹಾಗಾದ್ರೆ ಈತ ಆರೋಗ್ಯವಂತ ವ್ಯಕ್ತಿನ? ಇಲ್ಲ, ಕೇವಲ ದೈಹಿಕವಾಗಿ ಮಾತ್ರ ನಾವು ಫಿಟ್ ಆಗಿದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಆರೋಗ್ಯ ಅಂದ್ರೆ ಏನು ಹೇಳುತ್ತೆ ನಮ್ಮ ಒಂದು ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆರೋಗ್ಯ ಅಂದ್ರೆ ಏನು ನೋಡಿ. ದೈಹಿಕವಾಗಿ ಅಂದ್ರೆ ಏನ್ರಿ? ಫಿಸಿಕಲಿ ನಮ್ಮ ದೇಹ. ಮಾನಸಿಕವಾಗಿ ಅಂದ್ರೆ ಮೆಂಟಲಿ,
ಮತ್ತು ಸಾಮಾಜಿಕವಾಗಿ ಸೋಷಿಯಲಿ ಸಂಪೂರ್ಣವಾಗಿ ಸಂತೋಷವಾಗಿರುವ ಸ್ಥಿತಿಯಾಗಿದೆ. ನೋಡ್ರಿ, ಆರೋಗ್ಯ ಅಂತಂದ್ರೆ ಕೇವಲ ನಾವು ದೈಹಿಕವಾಗಿ ಮಾತ್ರ ಚೆನ್ನಾಗಿದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ. ಆರೋಗ್ಯ ಅಂತಂದ್ರೆ ನಾವು ಮಾನಸಿಕವಾಗಿ ಕೂಡ ಚೆನ್ನಾಗಿರ್ಬೇಕು ಮತ್ತು ಸಾಮಾಜಿಕವಾಗಿ ಕೂಡ ಚೆನ್ನಾಗಿದ್ದಾಗ ಮಾತ್ರನೇ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಆಗುತ್ತದ್ರಿ. ಇಲ್ಲ ಅಂತಂದ್ರೆ ನಾವು ಅನಾರೋಗ್ಯಕ್ಕೆ ಒಳಗಾಗಿವಿ ಅಂತ ಅರ್ಥ. ಹೌದು, ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿಯೂ ಕೂಡ ನಾವು ಸಂತೋಷವಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ದೈಹಿಕ ಅಂದ್ರೆ ಗೊತ್ತಾಯ್ತು ಸರ್. ಸೊ ನಮ್ಮ ದೇಹ ಎಲ್ಲ ಕರೆಕ್ಟ್ ಆಗಿದ್ರೇನೆ ದೈಹಿಕ. ಮಾನಸಿಕ ಮತ್ತು ಸಾಮಾಜಿಕ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ ನೋಡಿ, ಅದಕ್ಕೆ ಹೇಳ್ತೀನಿ ನಾನು. ಈ ಆರೋಗ್ಯದ 3 ಪ್ರಮುಖ ಅಂಶಗಳು ಅಂತಂದ್ರೆ ಹೀಗೆ ಹೇಳಿದೆ ನಾನು: ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ. ದೈಹಿಕ ಅಂದ್ರೆ ಏನು? ದೇಹವನ್ನು ಸದೃಢವಾಗಿ ಮತ್ತು ಚುರುಕಾಗಿ ಇಟ್ಟುಕೊಳ್ಳುವುದು. ನಮ್ಮ ದೇಹ ಚೆನ್ನಾಗಿರ್ಬೇಕ್ರಿ. ಕೈ, ಕಾಲು, ಕಣ್ಣು, ಕಿವಿ, ಮೂಗು, ದೇಹದ ಎಲ್ಲ ಆಂತರಿಕ ಬಾಹ್ಯ ಅಂಗಗಳು ಎಲ್ಲವೂ ಕೂಡ ಚೆನ್ನಾಗಿದ್ರೆ ದೈಹಿಕವಾಗಿ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಇನ್ನು ಮಾನಸಿಕ ಅಂಶ ಅಂತಂದ್ರೆ ಏನು? ನಮ್ಮ ಮನಸ್ಸು ರೀ, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ರೀ ಬರ್ತಾವೆ ಇಲ್ಲಿ. ಮನಸ್ಸನ್ನು ನೆಮ್ಮದಿಯಿಂದ ಮತ್ತು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸಿಕೊಳ್ಳುವುದು, ಪಾಸಿಟಿವ್ ಆಗಿ ವಿಚಾರ ಮಾಡುವುದು, ಅನವಶ್ಯಕವಾಗಿ ಸಿಟ್ಟು ಮಾಡಿಕೊಳ್ಳದೇ ಇರುವಂಥದ್ದು, ಅತಿಯಾದ ದುಃಖದಲ್ಲಿರುವಂಥದ್ದು, ಇವೆಲ್ಲ ಇದ್ರೆ ನಾವು ಮಾನಸಿಕವಾಗಿ ವೀಗಿದ್ದೀವಿ ಅಂತ ಅರ್ಥ. ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ ಆಗುತ್ತದೆ. ಓಕೆ, ಇನ್ನು ಸಾಮಾಜಿಕ ಅಂಶ ಏನ್ ಬರುತ್ತದ್ರಿ? ಸಮಾಜದಲ್ಲಿ, ಶಾಲೆಯಲ್ಲಿ ಎಲ್ಲರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ಹೊಂದಿಕೊಂಡು ಬದುಕುವುದ್ರಿ. ಎಸ್, ಮನೆಯಲ್ಲಿರ್ಬಹುದು, ಶಾಲೆಯಲ್ಲಿರ್ಬಹುದು, ಎಲ್ಲೇ ಆಗ್ಲಿ ನಾವು ಇದ್ದಾಗ 4 ಜನರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡುವುದು, ಅವ್ರಿಗೆ ಗೌರವ ಕೊಡೋದು, ಅವರೊಂದಿಗೆ ಪ್ರೀತಿಯಿಂದ ಇರುವುದು, ಹೊಂದಿಕೊಂಡು ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋದು. ನೋಡ್ರಿ, ಯಾರು ಕೂಡ ಪರಿಪೂರ್ಣ ವ್ಯಕ್ತಿ ಆಗಿರುವುದಿಲ್ಲ. ನಮ್ಮ ಹತ್ರ ಕೂಡ ಸಾಕಷ್ಟು ಇಷ್ಟವಾಗದೇ ಇರುವಂತಹ ವಿಷಯಗಳು ನಮ್ಮ ಮುಂದಿರುವಂತಹ ವ್ಯಕ್ತಿಗೆ ಕಾಣಿಸ್ತಾ ಇರ್ತಾವ. ಆದ್ರೂ ಕೂಡ ಅವ್ರು ನಮ್ಮ ಜೊತೆಗೆ ಹೊಂದಿಕೊಂಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಬೇರೆಯವರಲ್ಲಿ ಕೇವಲ ತಪ್ಪುಗಳನ್ನೇ ಹುಡ್ಕೋತಾ ಇರೋದಲ್ಲ, ಅವರೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲರೊಂದಿಗೆ ಚೆನ್ನಾಗಿ ನಗ್ನಗ್ತಾ ಪ್ರೀತಿಯಿಂದ ಗೌರವದಿಂದ ಸಮಾಜದ ಜೀವಿಯಾಗಿರ್ಬೇಕು. ಇದ್ರೇನೆ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ನಾವು ಸಾಮಾಜಿಕ ರೋಗಿಗಳಾಗ್ತೀವಿ. ಸೊ ಈ ರೀತಿಯಲ್ಲಿ ಆರೋಗ್ಯ ಅಂತಂದ್ರೆ ಕೇವಲ ದೈಹಿಕ ಅಂಶ ಮಾತ್ರ ಅಲ್ಲ, ಮಾನಸಿಕ ಮತ್ತು ಸಾಮಾಜಿಕ ಅಂಶ ಕೂಡ ಅನ್ನುವಂತಹ ವಿಷಯ ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಅವನೇನಾಯ್ತು, ಬೇರೆ ಶಾಲೆಗೆ ಹೋಗ್ಬಿಟ್ಟ. ದೈಹಿಕವಾಗಿ ಆತ ಆರೋಗ್ಯವಾಗಿ ಇದ್ದ ಮೊದಲು. ಸೊ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಹೋದ, TC ತಗೊಂಡು ಹೋದ. ಅಲ್ಲಿ ಯಾರು ಅವನಿಗೆ ಫ್ರೆಂಡ್ಸ್ ಇರ್ಲಿಲ್ಲ. ಅವಾಗ ಏನಾಗ್ತದ, ಆತ ಒಂಟಿಯಾಗಿ ಹೋಗ್ತಾನ. ಒಂಟಿ ಆಗ್ತಾನಲ್ಲ, ಟೈಮ್ ಪಾಸ್ ಆಗಲ್ಲ. ಅವಾಗ ಏನ್ ಮಾಡ್ತಾನ, ಕೇವಲ ಫೋನ್ಗಳು ನೋಡೋದು, ಮೊಬೈಲ್ ನೋಡೋದು, ಟಿವಿ ನೋಡೋದು, ಲ್ಯಾಪ್ಟಾಪ್ ಹಿಡ್ಕೊಂಡು ಕೊಡೋದು, ಅದರಲ್ಲೇ ಮಗ್ನ ಆಗ್ತಾನ. ಸೊ ಟಿವಿ, ಮೊಬೈಲ್ ಅಂತವೆಲ್ಲ ನೋಡಿ 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 ಏನಾಗ್ತಾನ, ನಿದ್ದೆ ಬರ್ಲಾರ್ದಂಗ ಆಗ್ತದ. ಸೊ ನಿದ್ದೆ ಬರ್ಲಾರ್ದಾಗ ಏನಾಗ್ತದ, ಅದಕ್ಕೆ ತಲೆನೋವು ಆಗ್ತದ, ಆಯಾಸ ಆಗ್ತದ, ಟಯರ್ಡ್ ಆಗ್ತದ. ಸೊ ಈ ರೀತಿಯಲ್ಲಿ ನೋಡ್ರಿ, ಆರೋಗ್ಯ ಅಂತಂದ್ರೆ ಕೇವಲ ಚೆನ್ನಾಗಿ ಕಾಣೋದಷ್ಟೇ ಅಲ್ಲ, ದೈಹಿಕವಾಗಿ ಅದರ ಜೊತೆಯಲ್ಲಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ನಾವು ಚೆನ್ನಾಗಿರ್ಬೇಕಾಗ್ತದೆ. ನೋಡಿ, ಇಲ್ಲಿ ಮೊದಲು ಈ ವ್ಯಕ್ತಿಗೆ ದೈಹಿಕ ಆರೋಗ್ಯ ಚೆನ್ನಾಗಿತ್ತು. ಆಮೇಲೆ ಈ ಹುಡುಗನಿಗೆ ಏನಾಯ್ತು, ಮಾನಸಿಕವಾಗಿ ಆತಗೆ ಒಂಟಿತನ ಕಾಡೋದು ಸ್ಟಾರ್ಟ್ ಆಯ್ತು. ಸಾಮಾಜಿಕವಾಗಿ ಯಾರೊಂದಿಗೆ ಆತ ಬೆರೆಯಲಿಲ್ಲ. ಸೊ ಸಾಮಾಜಿಕ ಆರೋಗ್ಯ ಕೆಟ್ರೆ, ಸರಿ ಕೇಳ್ರಿ, ಸಾಮಾಜಿಕ ಆರೋಗ್ಯ ಕೆಟ್ರೆ ಮಾನಸಿಕ ಆರೋಗ್ಯ ಕೆಡ್ತದ, ಮಾನಸಿಕ ಆರೋಗ್ಯ ಕೆಟ್ರೆ ದೈಹಿಕ ಆರೋಗ್ಯ ಕೆಡ್ತದ. ಬಹಳ ಇಂಪಾರ್ಟೆಂಟ್ ವಿಷಯ ಇದು. ನೀವು ಸಮಾಜದೊಂದಿಗೆ ಹೊಂದಿಕೊಂಡು ಹೋಗ್ಲಿಲ್ಲ, ನೀವು ಮಾನಸಿಕ ಖಿನ್ನತೆಗೆ ಒಳಗಾಗ್ತೀರಿ, ಮಾನಸಿಕ ರೋಗಿಗಳಾಗ್ತೀರಿ. ನೀವು ಮಾನಸಿಕ ರೋಗಿಗಳಾದ್ರಿ, ನೀವು ದೈಹಿಕ ರೋಗಿಗಳಾಗ್ತೀರಿ. ಹಾಗಾಗಿ ಆರೋಗ್ಯ ಅಂದಾಗ ಈ 3 ವಿಷಯಗಳು ಬರ್ತಾವ. ಸೊ ಈ 3 ವಿಷಯಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು, ಪಾಲಿಸ್ಬೇಕು. ಹಾಗಾದ್ರೆ ಈಗ ನಿಮ್ಮ ಒಂದು ದೈಹಿಕ ಆಗ್ಲಿ, ಮಾನಸಿಕ ಆಗ್ಲಿ, ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕ್ರಿ. ಹಾಗಾದ್ರೆ ನೀವು ಏನ್ ಮಾಡ್ಬೇಕು? ಇಲ್ಲಿ ಕೆಲವೊಂದು ಅಂಶಗಳಿದೆ. ನೀವು ಅದನ್ನು ಸೆಲೆಕ್ಟ್ ಆಗಿ ಕೇಳಿ ತಿಳ್ಕೊಂಡು ಪಾಲಿಸಿದ್ರೆ 99% ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ. ಹೇಗೆ ಕಾಪಾಡ್ಕೋಬೇಕು? ದಯವಿಟ್ಟು ಇದನ್ನು ನೀವು ಪಾಲಿಸಬೇಕು ಕಡ್ಡಾಯವಾಗಿ. ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ನೀವು ಇದನ್ನು
ಪಾಲನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಫಸ್ಟ್ ಸಮತೋಲಿತ ಆಹಾರ ಸೇವಿಸ್ಬೇಕ್ರಿ. ಏನು ಸಮತೋಲಿತ ಆಹಾರ ಅಂತಂದ್ರೆ ನೋಡಿ, ಪ್ರತಿದಿನ ನಾವೇನು ಊಟ ಮಾಡ್ತೀವಲ್ಲ, ಕೇವಲ ಬರೇ ಅನ್ನ ಸಾಂಬಾರು ಅದನ್ನೇ ತಿನ್ನೋದಲ್ಲ. ನಾವು ತಿನ್ನುವಂತಹ ಏನು ಆಹಾರ ಇರ್ತದಲ್ಲ, ಹಣ್ಣುಗಳಿಂದ, ತರಕಾರಿಗಳಿಂದ, ಧಾನ್ಯಗಳಿಂದ, ಎಲ್ಲಾ ರೀತಿಯ ಆಹಾರದಿಂದ ನಾವು ಊಟ ಸೇವನೆ ಮಾಡಬೇಕಾಗ್ತದ್ರಿ. ಅಂದ್ರೆ ಪ್ರತಿದಿನ ಒಂದು ಹಣ್ಣು ತಿನ್ನುವುದು, ಬೇರೆ ಬೇರೆ ತರಕಾರಿಗಳು ತಿನ್ನುವುದು, ಮತ್ತೆ ಧಾನ್ಯಗಳನ್ನು, ಮತ್ತೆ ಒಂದೇ ರೀತಿಯ ಧಾನ್ಯ ಅಲ್ಲ, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು. ಸೊ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಲ ನೀವೇನು ಊಟ ಮಾಡ್ತಿರಲ್ಲ, ಅಲ್ಲಿ ಎಲ್ಲಾ ರೀತಿಯ ತರಕಾರಿಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ನೀವು ಅನ್ನ ಸಾಂಬಾರೇ ತಿಂತಾ ಹೋದ್ರೆ ನಿಮ್ಮ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ. ದೈಹಿಕವಾಗಿ ನಿಮ್ಮ ದೇಹ ವೀಕ್ ಆಗ್ತಾ ಹೋಗ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ನಿಮ್ಮಲ್ಲಿ ವಿಟಮಿನ್ಗಳು ಕಡಿಮೆ ಆಗ್ತವೆ. ಹಾಗಾಗಿ ಎಲ್ಲಾ ರೀತಿಯ ಹಣ್ಣುಗಳನ್ನು, ತರಕಾರಿಗಳನ್ನು, ಧಾನ್ಯಗಳನ್ನು ತಿಂತಾ ಇರ್ಬೇಕ್ರಿ ತಾವು. ಓಕೆ, ನೆಕ್ಸ್ಟ್, ಅನಾರೋಗ್ಯಕರ ಆಹಾರವನ್ನು ವರ್ಜಿಸಿ. ಕೆಲವೊಂದು ಆಹಾರ ಪದಾರ್ಥಗಳು ತಿನ್ನಬಾರ್ದು, ಆದ್ರೂ ಕೂಡ ನಾವು ತಿಂತಾ ಇರ್ತೀವಿ. ಏನ್ ತಿನ್ಬೇಕು ಅದು ತಿನ್ನೋಂಗಿಲ್ಲ, ಏನ್ ತಿನ್ನಬಾರ್ದು ಅವುಗಳನ್ನು ತಿಂತಾ ಇರ್ತೀವಿ. ಅದು ದೊಡ್ಡ ತಪ್ಪು. ಸೊ ಉದಾಹರಣೆಗೆ ನೋಡ್ರಿ, ಸಂಸ್ಕರಿಸಿದ ಕೊಬ್ಬಿನ ಆಹಾರ ಅಥವಾ ಸಕ್ಕರೆ ಅಂಶವಿರುವ ಆಹಾರ ಮತ್ತು ಪಾನೀಯಗಳನ್ನು ಸೇವಿಸಲೇಬಾರದು. ಪಾನೀಯ ಅಂತಂದ್ರೆ ಕೂಲ್ ಡ್ರಿಂಕ್ಸ್, ಯಾವುದೇ ಕೂಲ್ ಡ್ರಿಂಕ್ಸ್ ಆಗಲಿ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಅದ್ರ ಜೊತೆಯಲ್ಲಿ ಕೊಬ್ಬಿನ ಆಹಾರ, ಸಂಸ್ಕರಿಸಿದಂದ್ರೆ ಇದೇನ್ ನಮಗೆ ಪ್ಯಾಕೆಟ್ಗಳಲ್ಲಿ ಬರ್ತದಲ್ರಿ, ಏನೇ ಆಗಿರ್ಲಿ ಅದು ಹೊರಗಡೆ ಪ್ಯಾಕೆಟ್ಗಳಲ್ಲಿ ಸಿಗ್ತಲ್ಲ ನಮಗೆ, ಬಿಸ್ಕಿಟ್ಸ್ ಆಗಲಿ, ಚಿಪ್ಸ್ ಆಗಲಿ, ಏನೇ ಆಗಲಿ, ಜ್ಯೂಸ್ ಪ್ಯಾಕೆಟ್ಸ್ ಆಗಲಿ, ಕೂಲ್ ಡ್ರಿಂಕ್ಸ್ಗಳಾಗಲಿ, ಏನೇ ಆಗಲಿ, ಅಂತಹ ಆಹಾರ ಪದಾರ್ಥಗಳನ್ನು, ಪ್ಯಾಕೆಟ್ ಒಳಗಡೆ ಬರುವಂತಹ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ, ಅದು ಬಿಸ್ಕಿಟ್ ಇರಲಿ, ಚಾಕ್ಲೇಟ್ ಇರಲಿ, ಕೂಲ್ ಡ್ರಿಂಕ್ಸ್ ಇರಲಿ, ಚಿಪ್ಸ್ ಇರಲಿ, ಏನೇ ಇರಲಿ, ನಾವು ಹೊರಗಡೆಯಿಂದ ಯಾವುದೇ ಆಹಾರವನ್ನು ತಿನ್ನಬಾರ್ದು. ಅದರ ಒಳಗಡೆ ಸಾಕಷ್ಟು ಕೆಮಿಕಲ್ಸ್ಗಳನ್ನು, ಸಂರಕ್ಷಕಗಳನ್ನು, ಅನವಶ್ಯಕವಾಗಿ ಏನೇನೋ ಕೆಮಿಕಲ್ಸ್ಗಳನ್ನು ಹಾಕಿ ಮಾಡಿಟ್ಟಿರ್ತಾರ. ಅದರಿಂದ ಅವುಗಳ ಸೇವನೆಯಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಒಂದು ಉಪಯೋಗ ಇಲ್ಲ, ಬಹಳಷ್ಟು ಅನಾನುಕೂಲಗಳೇ ಆಗ್ತಾ ಇರ್ತಾವೆ. ನೆಕ್ಸ್ಟ್, ದೈಹಿಕವಾಗಿ ಸಕ್ರಿಯರಾಗಿರಿ. ಕೇವಲ ಸಮತೋಲಿತ ಆಹಾರ ಸೇವನೆ ಮಾಡೋದಷ್ಟೇ ಅಲ್ಲ, ದೈಹಿಕವಾಗಿ ನಾವು ಸಕ್ರಿಯವಾಗಿರ್ಬೇಕು. ಯಾವಾಗ್ಲೂ ಬರೀ 24 ತಾಸು ಬರೀ ಕೂಡೋದೇ ಆಗ್ಬಾರ್ದು. ಆಟ ಆಡ್ಬೇಕು, ಎಕ್ಸರ್ಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಓಡಬೇಕು, ಸೈಕಲ್ ಸವಾರಿ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಮಾಡ್ತಾ ಇರಬೇಕು. ದಿನದಲ್ಲಿ ಕನಿಷ್ಠ 1-2 ಸಲ ಆದ್ರೂ ದೈಹಿಕವಾಗಿ ಆಕ್ಟಿವ್ ಆಗಿ ಇದ್ಕೊಂಡು ನಿಮ್ಮ ದೇಹದಿಂದ ಬೆವರು ಹೊರಗೆ ಬರಬೇಕು. ಅವಾಗ್ಲೇ ಏನಾಗ್ತದ್ರಿ, ನಿಮ್ಮ ದೇಹ ಆಕ್ಟಿವ್ ಆಗಿರ್ತದ. ದೇಹ ಆಕ್ಟಿವ್ ಆಗಿದ್ದಾಗಲೇ ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಎಲ್ಲ ಚೆನ್ನಾಗಿರ್ತದ್ರಿ. ಆಮೇಲೆ ಹಾನಿಕಾರಕ ವಸ್ತುಗಳನ್ನು ತ್ಯಜಿಸಿ. ಇದು ಅಂತೂ ತುಂಬಾ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನಾವು ತಂಬಾಕು ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಮಾದಕ ವಸ್ತುಗಳಂತಹ ಸೇವನೆಯ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳಕ್ ಹೋಗಬಾರ್ದು. ಅಂತಹ ವ್ಯಕ್ತಿಗಳಿಂದ ದೂರನೇ ಇರಬೇಕು ಮೊದಲಿಗೆ. ಅಂದ್ರೆ ಅಂತಹ ವ್ಯಕ್ತಿಗಳೊಂದಿಗೆ ನಾವು ಸೇರ್ಕೊಂಡ್ರೆ ನಮಗೂ ಕೂಡ ಅಂತಹ ಅಭ್ಯಾಸಗಳು ಹುಟ್ಟಿಕೊಳ್ಳುವಂತಹ ಅವಕಾಶ ಇರ್ತದ. ಹಾಗಾಗಿ ಈ ಬೀಡಿ, ಸಿಗರೇಟ್, ಮದ್ಯಪಾನ ಸೇವನೆ ಮಾಡಬಾರ್ದು. ಮಾಡುವಂತಹ ವ್ಯಕ್ತಿಗಳಿಂದ ಮೊದಲು ದೂರ ಇರಬೇಕು. ಸಾಧ್ಯ ಆಯ್ತಂದ್ರೆ ಅವರನ್ನು ಕೂಡ ನಿಲ್ಲಿಸುವ ಹಾಗೆ ನೀವು ಪ್ರೇರೇಪಣೆ ಮಾಡ್ತಾ ಇರಬೇಕು. ಮತ್ತೇನ್ ಮಾಡ್ಬೇಕ್ರಿ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒತ್ತಡವನ್ನು ನಿರ್ವಹಿಸಿ. ನೋಡ್ರಿ, ಯೋಗ ಮಾಡ್ಬೇಕ್ರಿ, ಪ್ರಾಣಾಯಾಮದಂತಹ ಕೆಲವೊಂದು ಸರಳ ಉಸಿರಾಟದ ವ್ಯಾಯಾಮಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕ್ರಿ. ಸೊ ನೋಡ್ರಿ, ಅದಕ್ಕಾಗಿ ಪ್ರತಿ ಶನಿವಾರ ನಿಮ್ಮ ಶಾಲೆಯಲ್ಲಿ ಸಾಮೂಹಿಕ ಕವಾಯತು ಅಂತೇಳಿ ನಿಮ್ಮ ದೈಹಿಕ ಶಿಕ್ಷಕರು ಕೆಲವೊಂದು ವ್ಯಾಯಾಮಗಳನ್ನು, ಯೋಗವನ್ನು, ಪ್ರಾಣಾಯಾಮವನ್ನು ಮಾಡಿಸ್ತಾ ಇರ್ತಾರೆ. ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬರೀ ಶನಿವಾರ ಅಷ್ಟೇ ಮಾಡೋದಲ್ಲ, ಶನಿವಾರ ಮಾಡಿ ಸರಿಯಾಗಿ ತಿಳ್ಕೊಂಡು ಅದನ್ನು ನೀವು ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿ ಮಾಡ್ತಾನೆ ಇರ್ಬೇಕ್ರಿ. ನೆಕ್ಸ್ಟ್, ಸಾಕಷ್ಟು ನಿದ್ರೆ ಮಾಡಿ. ಹೌದು, ಉತ್ತಮ ಆರೋಗ್ಯಕ್ಕೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ನಿದ್ದೆ ಮಾಡಿ ಅಂದಾಗ ರಾತ್ರಿ 7 ಗಂಟೆಗೆ ಮಕ್ಕೊಂಡು ಬೆಳಗ್ಗೆ 7 ಗಂಟೆ ತನಕ ಮಕ್ಕೊಳ್ಳೋದಲ್ಲ. ಸೊ 10 ಗಂಟೆಗೆ ಮಕ್ಕೊಂಡು 5ರಿಂದ 6 ಗಂಟೆ ಒಳಗೆ ಎದ್ದೇಳ್ಬೇಕ್ರಿ. ಕೆಲವೊಬ್ರು 10 ಗಂಟೆ ಆದ್ರೂ ಕೂಡ ಮಲ್ಕೋಗಿಲ್ಲ, ಅದಕ್ಕೆ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರ, 11-12 ಗಂಟೆ ತನಕ ಟಿವಿ ನೋಡೋದು, ಫೋನ್ ನೋಡೋದು, ಫೋನ್ನಲ್ಲಿ ಗೇಮ್ಗಳನ್ನ ಆಡ್ಕೋತಾ ಇರೋದು, ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ರಿ. ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು. ಟೈಮಿಗೆ ಮಕ್ಕೋಬೇಕು, ಟೈಮಿಗೆ ಎದ್ದೇಳಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಸಿಗೋದೇ
ನಾವು ಮಕ್ಕೊಂಡಾಗ್ರಿ. ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಮಕ್ಕೊಳ್ಳಿ, ಆದಷ್ಟು ಬೇಗ ಎದ್ದೇಳಿ. ಬೇಗ ಮಲಗಿ ಬೇಗ ಎದ್ದೇಳಿ ಎನ್ನುವಂತಹ ನಿಯಮವನ್ನು ತಾವು ಪಾಲಿಸಬೇಕು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್, ಪರದೆಯ ಸಮಯವನ್ನು ಮಿತಿಗೊಳಿಸಿ. ನೋಡ್ರಿ, ಇತ್ತೀಚೆಗಂತೂ ಪ್ರತಿಯೊಬ್ಬರು ಕೂಡ ಪರದೆ ಅಂದ್ರೆ ಅದು ಮೊಬೈಲ್ ಪರದೆ ಆಗಿರ್ಬೋದು, ಟಿವಿ ಪರದೆ, ಕಂಪ್ಯೂಟರು, ಏನೇ ಆಗಿರ್ಲಿ, ಲ್ಯಾಪ್ಟಾಪ್ ಆಗಿರಲಿ, ಸಾಕಷ್ಟು ದಿನದ ಸಮಯದಲ್ಲಿ ಬರೀ ಅವುಗಳನ್ನೇ ಬಳಸ್ತಾನೆ ಇರೋದು. ಟೈಮ್ ಅನ್ನೋದೇ ಲಿಮಿಟ್ ಇರೋದಿಲ್ಲ ಅವರಿಗೆ. ಕೆಲವೊಬ್ಬರಿಗೆ 24 ತಾಸಿನಲ್ಲಿ ಪೂರಾ ಒಂದು 10-15 ತಾಸು ಬರೀ ನೀವು ಸ್ಕ್ರೀನ್ ನೋಡ್ತಾ ಇದ್ರೆ ಸೊ ನೀವು ದೈಹಿಕವಾಗಿ ಆಕ್ಟಿವ್ ಆಗಿರೋದಿಲ್ಲ. ಅದು ನಿಮ್ಮ ಬ್ರೈನ್ ಮೇಲೆ, ನಿಮ್ಮ ಕಣ್ಣಿನ ಮೇಲೆ, ನಿಮ್ಮ ಬಾಡಿ ಮೇಲೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಅನ್ನು ಆಗ್ತಾ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪರದೆ ಅಂದ್ರೆ ಸ್ಕ್ರೀನ್, ಮೊಬೈಲ್ ಅನ್ನು ನೋಡುವಂತಹ ಸಮಯ ಫಿಕ್ಸ್ ಇರಬೇಕು. ದಿನಕ್ಕೆ ಏನೋ 1 ತಾಸಾದ್ರೆ 2 ತಾಸಾದ್ರೆ ಅದಕ್ಕಿಂತ ಹೆಚ್ಚಿಗಿಲ್ಲ, 2-3 ತಾಸಿಗಿಂತ ಹೆಚ್ಚಿಗೆ ನೋಡಕ್ಕೆ ಹೋಗ್ಬಾರ್ದು. ಅದು ಕೂಡ ನೋಡೋದಂದ್ರೆ ಏನು, ನಿಮ್ಮ ಒಂದು ಶೈಕ್ಷಣಿಕ ಹಿತಾಸಕ್ತಿಗೆ ಅನುಗುಣವಾಗಿ ಅದು ನಿಮ್ಗೆ ಏನಾದ್ರೂ ಯೂಸ್ ಆಗ್ತಾ ಇರಬೇಕು. ಏನೋ ಸುಮ್ಮನೆ ಟೈಮ್ ಪಾಸಿಗಾಗಿ ನೋಡುವಂತಹ ಒಂದು ಸಮಯವನ್ನು ನೀವು ನೋಡಿಕೊಂಡು ಹಾಳು ಮಾಡಬಾರ್ದು. ಈ ಒಂದು ವಿಷಯಗಳನ್ನು ತಾವು ಸರಿಯಾಗಿ ನೆನಪಿಟ್ಕೊಂಡು ನಿಮ್ಮ ಜೀವನವನ್ನು ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ನೋಡಿ ಹೇಗೆ ಒಳ್ಳೆಯ ಆಹಾರ ಸೇವನೆ ಮಾಡ್ತಾ, ಎಕ್ಸರ್ಸೈಸ್ ಮಾಡ್ತಾ, ಯೋಗ ಮಾಡ್ತಾ, ಪ್ರಾಣಾಯಾಮ ಮಾಡ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ವಿಡಿಯೋ ಕೂಡ ಇಲ್ಲಿ ಇದೆ, ತಾವು ನೋಡ್ಬೋದು. ಇನ್ನು ನೀವು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿ ಇರಬೇಕಪ್ಪ ಅಂದ್ರೆ ನಿಮ್ಮ ಜೀವನ ಶೈಲಿ ಹೇಗೆ ಇರಬೇಕಂತ ಹೇಳಿ ನಾನು ಡಿಸ್ಕಸ್ ಮಾಡಿದೆ. ಕೇವಲ ನಿಮ್ಮ ಜೀವನ ಶೈಲಿ ಮಾತ್ರ ಚೆನ್ನಾಗಿದ್ರೆ ನೀವು ಆರೋಗ್ಯವಾಗಿರ್ತೀರಾ? ನೋ. ಯಾಕಂತಂದ್ರೆ ಅದರ ಜೊತೆಯಲ್ಲಿ ಪರಿಸರ ತುಂಬಾ ಇಂಪಾರ್ಟೆಂಟ್ ಆದ್ರೆ. ನಿಮ್ಮ ಸುತ್ತಮುತ್ತಲಿ ಪರಿಸರ ಚೆನ್ನಾಗಿ ಇಲ್ಲ ಅಂದಾಗ ನೀವು ಎಷ್ಟೇ ನಿಮ್ಮ ಜೀವನ ಶೈಲಿ ಚೆನ್ನಾಗಿರ್ಲಿ, ನೀವು ಅನಾರೋಗ್ಯಕ್ಕೆ ಒಳಗಾಗ್ತೀರಾ ಖಂಡಿತವಾಗಿ. ಪರಿಸರ ಅನ್ನುವಂಥದ್ದು ತುಂಬಾ ದೊಡ್ಡ ಪಾತ್ರವನ್ನು ಕೂಡ ಇಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ನೋಡ್ರಿ, ಇಲ್ಲಿ 2 ಚಿತ್ರಗಳ, ಒಂದು ಎ ಮತ್ತು ಬಿ ಅಂತೇಳಿ. ಇದು ಕೂಡ ಒಂದು ಪಾರ್ಕ್, ಉದ್ಯಾನವನದ ಚಿತ್ರ. ಇದು ಕೂಡ ಒಂದು ಪಾರ್ಕ್ ಚಿತ್ರನೇ ಇದೆ, ಆಟದ ಮೈದಾನದ ಚಿತ್ರನೇ ಇದೆ. ನೋಡಿ, 2 ಆಟದ ಮೈದಾನದಲ್ಲಿ ತಾವು ಎಲ್ಲಿ ಆಟ ಆಡೋದಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಆಟದ ಮೈದಾನ ಎ ಇದೆ ಅಲ್ಲ, ತುಂಬಾ ಸ್ವಚ್ಛವಾಗಿದೆ. ಆದ್ರೆ ಆಟದ ಮೈದಾನ ಬಿ ನೋಡ್ರಿ ಹೇಗಿದೆ, ತುಂಬಾ ಹೊಲಸಾಗ್ಬಿಟ್ಟಿದೆ. ಯಾವುದೇ ಗಿಡ ಮರಗಳಿಲ್ಲ, ಎಲ್ಲೆಂದ್ರಲ್ಲೇ ತ್ಯಾಜ್ಯ ವಸ್ತುಗಳನ್ನು ಹಾಕಿದ್ದಾರೆ. ಅದ್ರ ಸುತ್ತಮುತ್ತ ನೋಡ್ರಿ ಎಲ್ಲ ಫ್ಯಾಕ್ಟರಿಗಳಿದೆ, ಕೈಗಾರಿಕೆಗಳು, ಅವುಗಳಿಂದ ಹೊಗೆ ಬರ್ತಾ ಇದೆ, ಕೀಟಗಳು, ನೊಣಗಳು, ಸೊಳ್ಳೆಗಳು, ಏನೆಲ್ಲ ಇದೆ. ಸೊ ಇಂತಹ ವಾತಾವರಣದಲ್ಲಿ ನಾವೇನಾದ್ರೂ ಇದ್ರೆ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಾ? ಇಲ್ಲ, ಖಂಡಿತ ಒಳಗಾಗ್ತೀವಿ. ನೀವೆಷ್ಟೇ ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನು ಪಾಲಿಸ್ತಾ ಇದ್ರು ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಪಾರ್ಕಿಗೆ ಹೋಗಿ ನೀವು ವ್ಯಾಯಾಮ ಮಾಡ್ತೀರಾ? ಸಾಧ್ಯನೇ ಇಲ್ಲ. ವ್ಯಾಯಾಮ ಮಾಡಿದ್ರು ಕೂಡ ಏನ್ ನೋಡಿ, ಎಲ್ಲ ಬರೇ ಸುತ್ತಲೂ ತ್ಯಾಜ್ಯ ಮಾಲಿನ್ಯ ಇದೆ. ಅಂತಹ ಮಾಲಿನ್ಯ ಪ್ರದೇಶದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದು ನಮ್ಮ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗ್ತದೆ ವಿನಃ ಒಳ್ಳೆಯದು ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಯವಿಟ್ಟು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಕೇವಲ ನಿಮ್ಮ ಮನೆಯ ಪರಿಸರ ಮಾತ್ರ ಅಲ್ಲ, ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಅವಾಗ್ಲೇ ನಮ್ಮ ಆರೋಗ್ಯ ಚೆನ್ನಾಗಿರ್ತದ್ರಿ. ಈ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರುವಂತಹ ಗಾಳಿ ಇರ್ತಲ್ಲ, ಅದರ ಒಂದು ಶುದ್ಧತೆಯನ್ನು ಕೂಡ ಅಳೆಯುತ್ತೇವೆ ನಾವು ವೈಜ್ಞಾನಿಕವಾಗಿ. ಅದನ್ನು ನಾವು ವಾಯು ಗುಣಮಟ್ಟ ಸೂಚ್ಯಾಂಕ ಅಂತ ಹೇಳ್ತೀವಿ, AQI, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಇದರ ಸಹಾಯದಿಂದ ನಾವು ನಮ್ಮ ಸುತ್ತಲಿನ ಗಾಳಿಯ ಒಂದು ಗುಣಮಟ್ಟವನ್ನು ಕೂಡ ನಾವು ಅಳತೆ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಲ್ಲಿ ಸುತ್ತಮುತ್ತಲಿನ ಪರಿಸರ ಕೂಡ ತಾವು ಚೆನ್ನಾಗಿ ಇಟ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ನಮ್ಗೆ ಗೊತ್ತಾಯ್ತು, ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕು, ನಮ್ಮ ಪರಿಸರ ಕೂಡ ಚೆನ್ನಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಅವಾಗ್ಲೇ ನಾವು ಆರೋಗ್ಯವಾಗಿ ಇರ್ತೀವಿ ಅಂತ ಹೇಳಿ ಕೂಡ ತಮ್ಗೆ ಗೊತ್ತಾಯ್ತ್ರಿ. ಹೌದಾ? ಈಗ ಅವೆಲ್ಲ ಚೆನ್ನಾಗಿದ್ರು ಕೂಡ ಕೆಲವೊಂದ್ಸಲ ಬರ್ತಾ ಇರ್ತಾವ. ಅವು ಯಾಕೆ ಬರ್ತಾವ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಈ ಅದು ಬಂದಾಗ ಏನೇನು ಬದಲಾವಣೆಗಳಾಗ್ತಾವ ನಮ್ಮ ದೇಹದಲ್ಲಿ ಅದು ಗೊತ್ತಿರ್ಬೇಕಲ್ಲ. ನಾವು ಯಾವಾಗ ಕಾಯಿಲೆ ಒಳಗಾಗ್ತೀವಿ, ಅವಾಗ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾವ ಇವು ತಿಳ್ಕೊಬೇಕು ಮೊದಲು ನಾವು. ಈಗ ನೋಡಿ, ಸ್ವಲ್ಪ ನೋಡಿ, ನಾವು ಅಸ್ವಸ್ಥರಾಗಿದ್ದೇವೆ ಎಂದು ಹೇಗೆ ತಿಳಿಯುತ್ತದೆ? ನೋಡಿ, ಏನಾಗುತ್ತೆ, ನಮ್ಮ ದೇಹ ಅಥವಾ ಮನಸ್ಸಿನ ಸಾಮಾನ್ಯ ಕೆಲಸಕ್ಕೆ ತೊಂದರೆ ಉಂಟಾಗುವ ಸ್ಥಿತಿಯೇ ರೋಗ ಅಥವಾ ಕಾಯಿಲೆ. ಅಂದ್ರೆ ನಮ್ಮ ದೇಹಕ್ಕೆ ಏನಾದ್ರೂ ತೊಂದರೆ ಆದಾಗ, ನಮ್ಮ ಮನಸ್ಸಿಗೆ ಏನಾದ್ರೂ ತೊಂದರೆ ಆದಾಗ, ಅದರಿಂದ ನಾವು ಏನೂ ಕೆಲಸ ಮಾಡಕ್ಕೆ ಆಗ್ತಾನೆ ಇಲ್ಲ ಅಂದಾಗ ಅದಕ್ಕೆ ನಾವು ರೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಟ್ಟಾರೆಯಾಗಿ ದೇಹದ ಅಂಗಾಂಗಗಳು ಸರಿಯಾಗಿ ಕೆಲಸ
ಮಾಡೋದಿಲ್ಲ ಅಂತ ಹೇಳಿ ಅರ್ಥ. ಸೊ ಅವಾಗ ಅದಕ್ಕೆ ರೋಗ ಅಂತ ಹೇಳಿ ಕರಿತೀವಲ್ಲ, ಆ ರೋಗ ಬಂದಾಗ ಏನು ಲಕ್ಷಣಗಳಿರ್ತಾವ? ಕಾಯಿಲೆ ಬಂದಾಗ, ರೋಗ ಬಂದಾಗ ನಾವು ನೋವು, ಮೈಕೈ ನೋವು, ತಲೆ ನೋವು, ಹೊಟ್ಟೆ ನೋವು, ಒಂದು ನೋವು ಆಗ್ತಾ ಇರ್ತದೆ, ಆಯಾಸ, ಟಯರ್ಡ್ ಆಗ್ತಾ ಇರ್ತೀವಿ, ಅಥವಾ ತಲೆ ತಿರುಗುವಿಕೆ, ಒಂಥರ ಚಕ್ಕರ್ ಬಂದಂಗ ಆಗುವಂಥದ್ದು, ವಾಂತಿ, ಬೇದಿ, ಸಾಕಷ್ಟು ರೋಗ ಲಕ್ಷಣಗಳಿರ್ತಾವ. ಡಿಪೆಂಡ್ ಅಪಾನ್ ಯಾವ ರೋಗ ಬಂದಿದೆ ಆ ರೋಗದ ಲಕ್ಷಣಗಳು ಬರ್ತಾವ. ಈ ತರ ಲಕ್ಷಣಗಳು ಬಂದಾಗ ನಮಗೆ ರೋಗ ಇದೆ ಅಂತ ಹೇಳಿ ಅರ್ಥ ಆಗ್ತದ. ಸೊ ಕೆಲವೊಂದ್ಸಲ ಚಿಹ್ನೆಗಳು ಕೂಡ ಇರ್ತಾವ. ಅಂದ್ರೆ ಜ್ವರ, ಚಿಹ್ನೆಗಳಂತಂದ್ರೆ ಅದು ಅಳೆಯಬಹುದು. ಓಕೆ, ಅಳೆಯಬಹುದಾದಂತಹ ಕೆಲವೊಂದು ರೋಗದ ಲಕ್ಷಣಗಳಿಗೆ ನಾವು ಚಿಹ್ನೆಗಳು ಅಂತ ಹೇಳಿ ಕರಿತೀವಿ. ರೈಟ್. ಈಗ ಆಯಾಸ ಆಗಿದೆ, ಎಷ್ಟು ಆಯಾಸ ಆಗಿದೆ ಅಳೆಯೋದು ಸ್ವಲ್ಪ ಕಷ್ಟ. ನೋವಾಗಿದೆ, ಎಷ್ಟು ನೋವಾಗಿದೆ ಅದು ಕೂಡ ಸ್ವಲ್ಪ ಕಷ್ಟ. ತಲೆ ತಿರುಗ್ತಾ ಇದೆ, ಎಷ್ಟು ತಿರುಗ್ತಾ ಇದೆ ಅದು ಕಷ್ಟ. ಬಟ್ ಜ್ವರವನ್ನು ಅಳಿಬಹುದು, ಎಷ್ಟು ಜ್ವರ ಇದೆ ಅಂತೇಳಿ. ನಮಗೆ ದದ್ದುಗಳು, ರ್ಯಾಷಸ್ ಆಗುವಂಥದ್ದು, ಅದನ್ನು ಕೂಡ ನಾವು ಅಳಿಬಹುದು. ಅಂದ್ರೆ ಆ ಥರ ಕಂಡು ಬರ್ಬೇಕ್ರಿ ಚಿಹ್ನೆ. ಕಣ್ಣಿಗೆ ಕಾಣಿಸ್ತಾ ಇದ್ರೆ ಅವಕ್ಕೆ ನಾವು, ಮತ್ತು ಅಳೆಯಬಹುದಾದಂತಹವಕ್ಕೆ ನಾವು ಚಿಹ್ನೆಗಳು ಅಂತ ಹೇಳಿ ಕರಿತೀವಿ. ಜ್ವರ, ದದ್ದು, ಊತದಂತಹ ಇತರರು ನೋಡಬಹುದಾದ, ಇತರರಿಗೆ ಕಾಣಬೇಕು ಅಥವಾ ಅಳೆಯಬಹುದಾದಂತಹ ಬದಲಾವಣೆಗಳನ್ನು ನಾವು ಚಿಹ್ನೆಗಳು ಅಂತ ಕರಿತೀವಿ. ಇವು ವೈದ್ಯರಿಗೆ ಕಾಯಿಲೆ ಪತ್ತೆ ಹಚ್ಚಲು ಸಹಾಯ ಮಾಡ್ತಾ ಹೌದಿಲ್ಲ. ನೋಡಿದ ತಕ್ಷಣ ಚೆಕ್ ಮಾಡ್ತಾರೆ ನಮ್ಗೆ ಡಾಕ್ಟರ್, ನೋಡ್ಕೊಂಡು ಅವಾಗ ಅವ್ರು ಡಿಸೈಡ್ ಮಾಡ್ತಾರೆ ನಮಗೆ ಯಾವ ರೋಗ ಬಂದಿದೆ ಅಂತ. ರೈಟ್. ಸೊ ಈ ತರ ರೋಗ ಬಂದಾಗ ನಮ್ಮ ದೇಹದಲ್ಲಿ ಕೆಲವೊಂದು ರೋಗ ಲಕ್ಷಣಗಳು ಕಾಣ್ತಾವ, ಕೆಲವೊಂದು ಚಿಹ್ನೆಗಳು ಕಾಣ್ತಾವ, ಕೆಲವೊಂದು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತಾವ್ರಿ. ಇನ್ನು ಯಾವುದೇ ರೋಗ ಇರಲಿ ರೀ, ಈ ಬದಲಾವಣೆಗಳಾಗ್ತಾವ. ಸೊ ಎರಡು ರೀತಿಯ ರೋಗಗಳು ಇರ್ತಾವ. ಒಂದು ಸಾಂಕ್ರಾಮಿಕವಲ್ಲದ ರೋಗಗಳು, ಇನ್ನೊಂದು ಸಾಂಕ್ರಾಮಿಕ ರೋಗಗಳು. ಏನಿದು ಸಾಂಕ್ರಾಮಿಕವಲ್ಲದ ರೋಗಗಳು? ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಅಂತಹ ರೋಗಗಳಿಗೆ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರಿತೀವಿ. ಉದಾಹರಣೆಗೆ ಕ್ಯಾನ್ಸರ್. ಈಗ ಒಬ್ಬರಿಗೆ ಕ್ಯಾನ್ಸರ್ ಬಂದದಂತಂದ್ರೆ ಅಂತಹ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರೋದಿಲ್ಲ. ಸಕ್ಕರೆ ಕಾಯಿಲೆ, ಶುಗರ್, ಹೃದಯ ರೋಗ, ಹೃದಯಕ್ಕೆ ಏನಾದರೂ ರೋಗ ಇತ್ತು ಯಾರಿಗಾದ್ರೂ, ಹಾರ್ಟ್ ಆಪರೇಷನ್ ಆಗ್ಯದ, ಅವರಿಂದ ಇನ್ನೊಬ್ಬರಿಗೆ ಹಾರ್ಟ್, ಅವ್ರ ಪಕ್ಕದಲ್ಲಿ ಕುಂತು ನಾವು ಮಾತಾಡೋದ್ರಿಂದ ನಮಗೇನು ಹಾರ್ಟ್ ಸಮಸ್ಯೆ ಏನು ಬರೋದಿಲ್ಲ. ಅದೇ ರೀತಿಯಲ್ಲಿ ಅಸ್ತಮ. ಓಕೆ. ಇನ್ನೊಂದು ರೋಗವಿದೆ, ಯಾವುದಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಇವು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು. ಉದಾಹರಣೆಗೆ ಡೆಂಗ್ಯೂ, ವಿಷಮ ಶೀತ ಜ್ವರ, ಫ್ಲೂ, ಚಿಕನ್ ಪಾಕ್ಸ್ ಮತ್ತು ಕೋವಿಡ್-19. ನೋಡಿ, ಕೋವಿಡ್-19 ನೀವು ಹೆಸರು ಕೇಳಿರ್ಬೋದು. ಕೋವಿಡ್-19 ಒಬ್ಬರಿಗೆ ಬಂದ್ರೆ ಮನೆಯಲ್ಲಿ ಎಲ್ಲರಿಗೆ ಬರುತ್ತೆ ಅಂತ ಹೇಳಿ ಅವರನ್ನು ದೂರ ಇಡ್ತಾ ಇದ್ರು, ಮಾಸ್ಕ್ ಹಾಕೋತಾ ಇದ್ರು, ಗ್ಲೌಸ್ ಹಾಕೋತಾ ಇದ್ರು. ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ನಾವು ಅವಾಗ ಪಾಲಿಸ್ತಾ ಇದ್ವಿ. ಅದೇ ರೀತಿಯಲ್ಲಿ ಕೋವಿಡ್-19 ಅಷ್ಟೇ ಅಲ್ಲ, ಡೆಂಗ್ಯೂ, ವಿಷಮ ಶೀತ ಜ್ವರ, ಫ್ಲೂ, ಚಿಕನ್ ಪಾಕ್ಸ್, ಇನ್ನು ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿರ್ತಾವೆ. ಅವೆಲ್ಲ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಇರ್ತಾವೆ. ಸೊ ರೋಗಗಳಲ್ಲಿ ಎರಡು ವಿಧಗಳು: ಸಾಂಕ್ರಾಮಿಕವಲ್ಲದ, ಸಾಂಕ್ರಾಮಿಕ ರೋಗಗಳು. ರೈಟ್, ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ಈ ಸಾಂಕ್ರಾಮಿಕ ರೋಗಗಳು ಹೇಗೆ ಹರಡ್ತಾವ, ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡ್ತಾವ ನೋಡಿ. ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣು ಜೀವಿಗಳಿಂದಲೇ ಬರ್ತವೆ. ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಯಾವ? ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ ಮತ್ತು ಪ್ರೋಟೋಜೋವಗಳಂತಹ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿಂದ ಕಾಯಿಲೆಗಳು ಬರ್ತವೆ. ಈ ತರ ರೋಗವನ್ನು ಉಂಟು ಮಾಡುವಂತಹ ಇಂತಹ ಜೀವಿಗಳನ್ನು ನಾವು ರೋಗಕಾರಕಗಳು ಅಂತ ಕರಿತೀವಿ. ಸೊ ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡ್ತಾವ? ಈ ರೋಗಕಾರಕಗಳಿಂದ. ಈ ರೋಗಕಾರಕಗಳಂದ್ರೆ ಯಾವು? ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳು ನೋಡ್ರಿ, ಒಬ್ಬರಿಂದ, ಇಲ್ಲೊಬ್ಬ ಸೋಂಕಿತ ವ್ಯಕ್ತಿ ಅದನ, ಈ ವ್ಯಕ್ತಿಯಿಂದ ಈ ಆರೋಗ್ಯವಂತ ವ್ಯಕ್ತಿಗೆ ನೋಡ್ರಿ ಹೇಗೆಲ್ಲ ನಾನಾ ರೀತಿಯ ವಿಧಾನಗಳ ಮೂಲಕ ರೋಗ ಹರಡ್ತಾ ಇದೆ. ನೇರ ಸಂಪರ್ಕ ಮಾಡಿದಾಗ ನೋಡಿ, ಈ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿ ಬಂದು ಸೋಂಕಿತ ವ್ಯಕ್ತಿಗೆ ಶೇಕ್ ಹ್ಯಾಂಡ್, ಕೈ ಕುಲುಕಿದಾಗ ಅವರಿಂದ ರೋಗ ಬರ್ಬೋದು. ಅದ್ರ ಮೂಲಕ, ಇಲ್ಲ ಗಾಳಿಯ ಮೂಲಕ ಕೂಡ ಬರ್ಬೋದು. ಇವ್ರು ಕೆಮ್ಮಿದಾಗ, ಸೀನಿದಾಗ ರೋಗಕಾರಕಗಳು ಗಾಳಿಯಲ್ಲಿ ಸೇರ್ತಾವ. ಇವ್ರು ಉಸಿರಾಟ ಮಾಡಿದಾಗ ಅವು ಅವರ ದೇಹಕ್ಕೆ ಸೇರ್ತಾವ. ಅದೇ ರೀತಿಯಲ್ಲಿ ಸೋಂಕಿತ ವ್ಯಕ್ತಿ ಬಳಸಿದಂತಹ ವಸ್ತುಗಳನ್ನು ಇವ್ರು ಬಳಸಿದರೆ ಅದರ ಮೂಲಕ ಕೂಡ ಬರ್ತದ. ಅಥವಾ ಸೋಂಕಿತ ವ್ಯಕ್ತಿಗೆ ಏನಾದ್ರೂ ಸೊಳ್ಳೆಗಳು, ಕೀಟಗಳು ಕಚ್ಚಿ ಇವ್ರಿಗೆ ಕಚ್ಚಿದ್ರೆ ಇವ್ರಿಗೂ ಕೂಡ ಬರ್ತಾವ. ಅದೇ ರೀತಿಯಲ್ಲಿ ಸೋಂಕಿತ ಒಂದು ಪ್ರಾಣಿ, ನಾಯಿ ಕಚ್ಚಿದಾಗ ಕೂಡ ಈ ನಾಯಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಕೂಡ ಕಾಯಿಲೆಗಳು ಬರ್ತವೆ. ಸೊ ಈ ರೀತಿಯಲ್ಲಿ ಹಲವಾರು ಒಂದು ವಿಧಗಳ ಮೂಲಕ ರೋಗಗಳು ಬರ್ತಾ ಇರ್ತವೆ. ಸೊ ರೋಗಗಳು ಬರುವುದೇ ಸೂಕ್ಷ್ಮಾಣು ಜೀವಿಗಳಿಂದ. ಸೊ ನಾವು ಎರಡನೇ ಪಾಠದಲ್ಲಿ ಹೇಳುವಾಗ ಹೇಳಿದ್ದೆ,
ಸೂಕ್ಷ್ಮಾಣು ಜೀವಿಗಳಿಂದ ಅಲ್ಲಿ ನಾವು ಉಪಯೋಗಗಳನ್ನು ನೋಡ್ಕೊಂಡಿದ್ದೀವಿ. ಅದಕ್ಕಾಗಿ ಅವು ನಮ್ಮ ಮಿತ್ರರು ಅಂತ ಕರಿತೀವಿ. ಅಲ್ಲಿ ಹೇಳಿದ್ದೆ ನಾನು. ಈಗ ಸೂಕ್ಷ್ಮಾಣು ಜೀವಿಗಳಿಂದ ನೋಡ್ರಿ ರೋಗಗಳು ಬರ್ತಾವ. ಹಾಗಾಗಿ ನಮ್ಮ ಸೂಕ್ಷ್ಮಾಣು ಜೀವಿಗಳು ನಮಗೆ ಶತ್ರುಗಳು ಸಹ ಆಗ್ತಾವ, ನೆನ್ಪಿಟ್ಕೋಬೇಕು. ಸೊ ಈಗ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ರೋಗಗಳು, ಅವುಗಳ ಬಗ್ಗೆ ನಾವು ಈಗ ತಿಳ್ಕೊಬೇಕಾಗ್ತದ್ರಿ. ನೋಡ್ರಿ, ಆರೋಗ್ಯ ಅನ್ನುವಂಥದ್ದು ಅನನ್ಯ ನಿಧಿ. ಸೊ ರೋಗಗಳು ಹೇಗ್ ಬರ್ತಾವ ಅಂತ ತಿಳ್ಕೊಂಡ್ರೆ ತಾನೇ ಅವು ಬರ್ಲಾರ್ದಾಗೆ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಹಾಗಾಗಿ ನಾವು ಈಗ ಏನ್ ಮಾಡೋಣ, ಯಾವ್ಯಾವ ರೋಗಗಳು ಹೇಗ್ ಬರ್ತಾವ, ಅವುಗಳನ್ನು ಹೇಗೆ ನಾವು ತಡೆಗಟ್ಟಬಹುದು ಅನ್ನುವಂಥ ಕೆಲವೊಂದು ವಿಷಯಗಳನ್ನು ಕೂಡ ನಾವೀಗ ಚರ್ಚೆ ಮಾಡೋಣ. ಮೊದಲಿಗೆ ನಾವು ಈ ಗಾಳಿಯ ಮೂಲಕ ಹರಡುವ ರೋಗಗಳ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಕೆ, ಯಾವ್ಯಾವ ರೋಗಗಳು ಗಾಳಿಯ ಮೂಲಕ ಹರಡುತ್ತವೆ? ಇಲ್ಲಿ ರೋಗಗಳಾವ, ಇಲ್ಲಿ ಆ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮಾಣು ಜೀವಿ ಅದ. ಆ ರೋಗ ಬಂದಾಗ ನಮ್ಮ ದೇಹದ ಯಾವ ಭಾಗದ ಮೇಲೆ ಅದರ ಪರಿಣಾಮ ಬೀರುತ್ತೆ ಇಲ್ಲಿ ಅದ. ಆಮೇಲೆ ಆ ರೋಗ ಬಂದಾಗ ಇರುವಂತಹ ಲಕ್ಷಣಗಳು ಇಲ್ಲಿ ಇರ್ತವ. ಇನ್ನು ಆ ರೋಗ ಬರದ ಹಾಗೆ, ಒಂದ್ ವೇಳೆ ಬಂದ್ರೆ ಇನ್ನೊಬ್ಬರಿಗೆ ಹರಡದ ಹಾಗೆ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಇಲ್ಲಿರ್ತವ. ಇಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ವಿಷಯನೇ ಇದೆ. ಹಾಗಾಗಿ ಒಂದ್ ಸ್ವಲ್ಪ ನಾನು ಫಾಸ್ಟ್ ಆಗಿ ಹೇಳ್ತೀನಿ, ತಾವು ಸರಿಯಾಗಿ ಕೇಳಬೇಕು. ಸೊ ಫಸ್ಟ್ ರೋಗ ಸಾಮಾನ್ಯ ಶೀತ ಮತ್ತು ಇನ್ಫ್ಲೂಯೆಂಜಾ ಅಂತ ಇದೊಂದು ರೋಗದ ಹೆಸರು. ಇದು ಯಾವುದರಿಂದ ಬರುತ್ತೆ? ವೈರಸ್. ವೈರಸ್ ಅಂದ್ರೆ ಒಂದೇ ವೈರಸ್ ಇರೋದಿಲ್ಲ, ವೈರಸ್ಗಳಲ್ಲಿ ಅನೇಕ ವೈರಸ್ಗಳು ಇರ್ತಾವ. ಇದು ಒಂದು ವೈರಸ್ ಇಂದ ಬರ್ತದೆ. ಯಾವಾಗ ಈ ವೈರಸ್ ನಮ್ಮ ದೇಹದ ಒಳಗೆ ಹೋಗ್ತದೋ ನಮಗೆ ಈ ರೋಗ ಬಂದ್ಬಿಡುತ್ತೆ. ಬಂದ್ರೆ ಯಾವ್ದ ಭಾಗಕ್ಕೆ ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಶ್ವಾಸ ನಾಳಕ್ಕೆ ಎಫೆಕ್ಟ್ ಆಗುತ್ತೆ. ಇನ್ನು ಲಕ್ಷಣಗಳೇನು? ಮೂಗು ಕಟ್ಟುವಿಕೆ ಮತ್ತು ಸುರಿಯುವಿಕೆ, ಮೂಗು ಸೋರ್ತಾ ಇರ್ತದ, ಗಂಟಲು ನೋವು, ಜ್ವರ, ಕೆಮ್ಮು, ಮೈಕೈ ನೋವು ಎಲ್ಲ ಲಕ್ಷಣಗಳು ಬರ್ತಾವ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಹಾಗಾಗಿ ಕೈಗಳನ್ನು ಸರಿಯಾಗಿ ತೊಳ್ಕೋಬೇಕು. ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳದೇ ಇರುವುದು. ಸೊ ನಮ್ಮ ಕೆಲವೊಂದು ವಸ್ತುಗಳನ್ನು, ಬಟ್ಟೆ, ಸಾಬೂನು, ಪ್ಲೇಟು, ಗ್ಲಾಸು, ಏನೇ ಆಗ್ಲಿ ನಮ್ಮ ವೈಯಕ್ತಿಕ ನಾವು ಬಳಸುವಂತಹ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ಇನ್ನೊಬ್ಬರ ವಸ್ತುಗಳನ್ನು ನಾವು ಕೂಡ ತಗೋಬಾರದು. ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು. ಕೆಮ್ಮುವಾಗ, ಸೀನುವಾಗ ಆ ಒಂದು ಸಂದರ್ಭದಲ್ಲಿ ಬಾಯಿ ಮತ್ತು ಮೂಗುಗಳನ್ನು ಮುಚ್ಕೋಬೇಕಾಗುತ್ತದೆ. ನೆಕ್ಸ್ಟ್ ಎರಡನೇ ರೋಗ ಚಿಕನ್ ಫಾಕ್ಸ್. ಇದು ಕೂಡ ವೈರಸ್ ಇಂದ ಬರುತ್ತೆ. ಇದು ಬಂದ್ರೆ ನಮ್ಮ ಶ್ವಾಸನಾಳ ಮತ್ತು ಚರ್ಮಕ್ಕೆ ಎಫೆಕ್ಟ್, ತೊಂದರೆ ಕೊಡುತ್ತೆ. ಏನಾಗುತ್ತೆ ಲಕ್ಷಣ ಈ ರೋಗ ಬಂದ್ರೆ? ಸೌಮ್ಯ ಜ್ವರ ಕಡಿಮೆ ಇರುತ್ತೆ, ಚರ್ಮದಲ್ಲಿ ತುರಿಸ್ತಾ ಇರ್ತದ, ದದ್ದುಗಳು ರ್ಯಾಷಸ್ ಬರ್ತಾವ, ಗುಳ್ಳೆಗಳು ಕೂಡ ಆಗ್ತಾ ಇರ್ತಾವ ಬಾಡಿ ತುಂಬಾ, ದೇಹದ ಮೇಲೆ ಎಲ್ಲಾ ಕಡೆ. ಸೊ ಏನಿದು ಮುನ್ನೆಚ್ಚರಿಕೆ ಕ್ರಮಗಳು ಏನ್ ತಗೋಬೇಕು? ರೋಗ ಬಂದಾಗ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕ ಇಡುವುದು, ಸ್ವಲ್ಪ ಅವರಿಗೆನ್ನು ಪ್ರತ್ಯೇಕವಾಗಿ ಇಡುವುದು. ಯಾಕಂದ್ರೆ ಇವೆಲ್ಲ ಸಾಂಕ್ರಾಮಿಕ ರೋಗಗಳ ಬಗ್ಗೆನೇ ನಾ ಇಲ್ಲಿ ಹೇಳಕತ್ತೀನಿ. ಇದು ಸಾಂಕ್ರಾಮಿಕ ರೋಗಗಳು ಇವೆಲ್ಲ ಈ ಟೇಬಲ್ ನಲ್ಲಿ. ಓಕೆ, ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಾರದು ಅಂತೇಳಿ ಕೆಮ್ಮುವಾಗ, ಸೀನುವಾಗ ಬಾಯಿಗಳನ್ನು, ಮೂಗನ್ನು ಮುಚ್ಕೋಬೇಕು. ಜೊತೆಗೆ ಲಸಿಕೆ ಇರ್ತದೆ, ವ್ಯಾಕ್ಸಿನ್ ಇರ್ತದೆ. ಅದಕ್ಕೆ ಹೇಗೆ ನಾವು ಕೋವಿಡ್ ವ್ಯಾಕ್ಸಿನ್ ಹಾಕೊಂಡಿವಲ್ಲ, ಅದೇ ರೀತಿಯಲ್ಲಿ ಚಿಕನ್ ಫಾಕ್ಸ್ ಕೂಡ ವ್ಯಾಕ್ಸಿನ್ ಹಾಕೋಬಹುದು ಕೂಡ. ಹಾಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ದಡಾರ. ಸೊ ಇದು ರೋಗ ವೈರಸ್ ಇಂದ ಬರುತ್ತೆ. ಈ ರೋಗ ಕೂಡ ಈ ಬಂದ್ರೆ ನಮ್ಮ ದೇಹದ ಯಾವ ಭಾಗಕ್ಕೆ ತೊಂದರೆ ಅಂದ್ರೆ ಶ್ವಾಸನಾಳ ಮತ್ತು ಚರ್ಮಕ್ಕೆ ತೊಂದರೆ ಆಗುತ್ತೆ. ಸೊ ಏನೇನು ಲಕ್ಷಣಗಳು ಈ ರೋಗ ಬಂದ್ರೆ ಅಂದ್ರೆ ಜ್ವರ, ಗಂಟಲು ನೋವು ಮತ್ತು ಕುತ್ತಿಗೆ ನೋವು, ಕಿವಿಗಳು ಹಾಗೂ ಚರ್ಮದ ಇತರೆ ಭಾಗಗಳಲ್ಲಿ ಕೆಂಪು ದದ್ದುಗಳು, ಕೆಂಪು ಬಣ್ಣದಲ್ಲಿ ರ್ಯಾಷಸ್ ಎಲ್ಲ ಚರ್ಮದ ಮೇಲೆ, ಬಾಡಿ ಮೇಲೆ ಎಲ್ಲ ಕಡೆ ಕಂಡು ಬರ್ತಾ ಇರ್ತಾವ. ಸೊ ಹೇಗೆ ಏನ್ ಮಾಡ್ಬೇಕು ಇದು ಬಂದಾಗ ಬರಲಾರ್ದ ಹಾಗೆ? ರೋಗಿಯನ್ನು ಪ್ರತ್ಯೇಕವಾಗಿಡುವುದು. ಫಸ್ಟ್ ಯಾರು ಬಂದಿರ್ತದೋ ಅವರನ್ನು ನಾವು ಸಪರೇಟ್ ಆಗಿ ಇಡಬೇಕಾಗುತ್ತೆ. ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು, ಅದೇ ಕೆಮ್ಮುವಾಗ, ಸೀನುವಾಗ ಈಗಲೇ ಹೇಳಿದ್ ನಾನು. ಉತ್ತಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು, ಅಂದ್ರೆ ವೈಯಕ್ತಿಕವಾಗಿ ನಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವುದು. ಸೊ ಇದಕ್ಕೂ ಕೂಡ ವ್ಯಾಕ್ಸಿನ್ ಇರುತ್ತೆ, ಹಾಕೋಬೇಕು. ಆಮೇಲೆ ಕ್ಷಯ ರೋಗ, ಟಿಬಿ ಅಂತ ಹೇಳಿ ಕರೀತಾರೆ ಅದಕ್ಕೆ. ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದೆಲ್ಲ ನೋಡಿ ಪ್ರಶ್ನೆಗಳು ಬರ್ತಾ ಇರ್ತವೆ ನಿಮ್ಗೆ ಅಬ್ಜೆಕ್ಟಿವ್ ಟೈಪ್ ನಲ್ಲಿ, ಬಹು ಆಯ್ಕೆಯಲ್ಲಿ. ಕ್ಷಯ ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣು ಜೀವಿ, ದಡರಕ್ಕೆ ಯಾವುದು, ಈ ರೀತಿಯಲ್ಲಿ ಕೇಳ್ತಿರ್ತಾರ. ಪರೀಕ್ಷಾ ದೃಷ್ಟಿಯಿಂದ ಆಗಿರ್ಬೋದು, ನಮ್ಮ ಲೈಫಿಗೆ ಸಂಬಂಧಪಟ್ಟ ಆಗಿರ್ಬೋದು, ಚೆನ್ನಾಗಿ ಕೇಳಬೇಕು, ತಿಳ್ಕೋಬೇಕು, ಅವುಗಳನ್ನು ನಮ್ಮ ಲೈಫಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ಇದು ಬ್ಯಾಕ್ಟೀರಿಯಿಂದ ಬರ್ತದ. ಯಾವ ಭಾಗಕ್ಕೆ ತೊಂದರೆ ಇದು ಬಂದ್ರೆ? ಶ್ವಾಸಕೋಶಕ್ಕೆ ತೊಂದರೆ. ಏನು ಲಕ್ಷಣಗಳು? ಕೆಮ್ಮು ಇರ್ತದ. ಕೆಮ್ಮು ಕಡಿಮೆ ಆಗೋದೇ ಇಲ್ರಿ ಟಿಬಿ ಬಂತಂದ್ರೆ. 2-3 ತಿಂಗಳು ತನಕ ಕೆಮ್ಮು ಹಾಗೆ ಇದ್ರೆ ಅದು ಟಿಬಿ ಲಕ್ಷಣಗಳು ಅಂತ ಅರ್ಥ. ಜ್ವರ ಇರ್ತದ, ಆಯಾಸ, ಹಸಿವಾಗದೇ ಇರುವಿಕೆ, ರಾತ್ರಿ ಬೇವರುವುದು, ಇವೆಲ್ಲವೂ ಕೂಡ ಕ್ಷಯ ರೋಗದ ಲಕ್ಷಣಗಳು. ಸೊ
ಸೊ ಮುನ್ನೆಚ್ಚರಿಕೆ ಕ್ರಮಗಳೇನು? ರೋಗ ಸೋಂಕಿತ ಜನರೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸುವುದು. ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಇರಲಿ, ಕ್ಷಯ ಮಾತ್ರ ಅಲ್ಲ, ಸಾಂಕ್ರಾಮಿಕ ರೋಗ ಆದಂದ್ರೆ ಆ ವ್ಯಕ್ತಿಯಿಂದ ಒಂದು ಸ್ವಲ್ಪ ನೇರ ಸಂಪರ್ಕ ಇಟ್ಕೋಬಾರ್ದು. ಅವರಿಗೆ ಬಳಸಿದ ವಸ್ತುಗಳನ್ನು ನಾವು ಬಳಸಬಾರ್ದು. ಬಾಯಿ ಮತ್ತು ಮೂಗನ್ನು ಅವರು ಮುಚ್ಚಿಕೊಳ್ಬೇಕು. ಯಾವಾಗ? ಕೆಮ್ಮುವಾಗ, ಸೀನುವಾಗ. ಉತ್ತಮ ನೈರ್ಮಲ್ಯವನ್ನು ಕಾಪಾಡಿಕೋಬೇಕು. ಲಸಿಕೆ ಪಡೆಯುವುದು. ನೋಡ್ರಿ, ಇವೆಲ್ಲವನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಪಾಲಿಸಬೇಕು. ಸೊ ಈ ಹಿಂದಿನ ಟೇಬಲ್ ನಲ್ಲಿ ನಾವು ಗಾಳಿಯಿಂದ ಹರಡುವ ರೋಗಗಳು ನೋಡಿದ್ವಿ. ಈಗ ಆಹಾರ ಮತ್ತು ನೀರಿನ ಮೂಲಕ ಹರಡುವಂತಹ ಕೆಲವೊಂದು ಸಾಂಕ್ರಾಮಿಕ ರೋಗಗಳನ್ನು ನೋಡೋಣ. ಫಸ್ಟ್ ಕಾಲರಾ. ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಯಾವ ಭಾಗಕ್ಕೆ ಎಫೆಕ್ಟ್? ಸಣ್ಣ ಕರಳಿಗೆ ಎಫೆಕ್ಟ್. ಏನಾಗುತ್ತೆ ಬಂದ್ರೆ? ಅತಿಸಾರ ಅಂದ್ರೆ ವಾಂತಿ ಬೇದಿ ಆಗುವಂಥದ್ದು. ವಾಂತಿನೂ ಆಗ್ತದ, ಬೇದಿನೂ ಆಗ್ತದ. ಅತಿಸಾರ ಅಂದ್ರೆ ಬೇದಿ, ಇದ್ರ ಜೊತೆಯಲ್ಲಿ ಇಲ್ಲಿ ವಾಂತಿ ಕೂಡ ಆಗ್ತಾ ಇರುತ್ತೆ ಕಾಲರಾ ಬಂದಾಗ. ನಿರ್ಜಲೀಕರಣ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತದೆ. ದೇಹದಲ್ಲಿ ನೀರಿನಾಂಶ ಕಡಿಮೆ ಆಯ್ತಂದ್ರೆ ನಾವು ಸಾಯ್ತೀವಿ, ನಾವು ಸತ್ತು ಕೂಡ ಹೋಗ್ಬೋದು. ಅಷ್ಟು ಡೇಂಜರ್ ಕಾಯಿಲೆಗಳು ಇವೆಲ್ಲ. ಸೊ ಏನ್ ಮಾಡ್ಬೇಕು? ಮುನ್ನೆಚ್ಚರಿಕೆ ಕ್ರಮಗಳು: ಸುರಕ್ಷಿತ ಅಥವಾ ಕುದಿಯಲು ಇಟ್ಟ ನೀರನ್ನು ಕುಡಿಯಿರಿ. ಒಳ್ಳೆ ನೀರು ಕುಡಿಬೇಕ್ರಿ. ನೀರು ಹೊಲಸಾದ್ರೇನೆ ಆ ನೀರಿನಲ್ಲಿಯೇ ಈ ಕಲರವನ್ನು ತರುವಂತ ಬ್ಯಾಕ್ಟೀರಿಯಾ ಹುಡ್ತದ. ಹಾಗಾಗಿ ನಾವು ನೀರು ಶುದ್ಧ ಕುಡಿದ್ರೆ ಆಯ್ತು. ಫಿಲ್ಟರ್ ನೀರೇ ಕುಡಿಬೇಕಂತೇನಿಲ್ಲ. ಸೊ ನೀರನ್ನು ಚೆನ್ನಾಗಿ ಕುದಿಸಿ ತಂಪು ಮಾಡಿಕೊಂಡು ಕುಡಿಯೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೈಗಳ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ. ತಾಜಾ, ಸರಿಯಾಗಿ ಬೇಯಿಸಿದ ಆಹಾರವನ್ನೇ ಸೇವಿಸಿ. ಶೌಚಾಲಯಗಳನ್ನು ಬಳಸಿ. ಸೊ ಇವೆಲ್ಲಗಳನ್ನು ಮಾಡುವುದರಿಂದ ನಿಮಗೆ ಕಾಲರಾ ರೋಗ ಬರುವುದಿಲ್ಲ. ಆಹಾರ ಯಾವಾಗಲೂ ಸರಿಯಾಗಿ ಬೇಯಿಸಬೇಕಿಲ್ಲ, ಇಂಪಾರ್ಟೆಂಟ್ ಇದು. ಹಸಿ ಆಹಾರ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬಾರ್ದು. ಇನ್ನು ಕೆಲವೊಂದು ನೆಕ್ಸ್ಟ್ ರೋಗ ನಾವು ನೋಡೋದಾದ್ರೆ ವಿಷಮ ಶೀತ ಜ್ವರ. ಇದಕ್ಕೆ ಟೈಫಾಯ್ಡ್ ಅಂತ ಹೇಳಿ ನಾವು ಕರಿತೀವಿ. ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತದ. ಇದು ಬಂದ್ರೆ ನಮ್ಮ ಕರುಳಿಗೆ ಎಫೆಕ್ಟ್ ಆಗುತ್ತೆ, ಗೊತ್ತಿರಬೇಕು. ಇದು ಬಂದಾಗ ತಲೆನೋಯ್ತಾ ಇರ್ತದ, ಜ್ವರ, ಅತಿಸಾರ, ಈ ಎಲ್ಲ ಲಕ್ಷಣಗಳು ಕಂಡು ಬರ್ತಾವ. ಸೊ ಟೈಫಾಯ್ಡ್ ಬಂದಾಗ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕಪ್ಪ ಅಂದ್ರೆ ಶುದ್ಧ ಅಥವಾ ಕುದಿಸಿದ ನೀರನ್ನೇ ಕುಡಿಯಬೇಕು. ತಿನ್ನುವ ಮೊದಲು ಕೈ ತೊಳೆಯಿರಿ. ಕೈಗಳು ತೊಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. 1-2 ಸಲ ಕಂಪಲ್ಸರಿ ಕೈ ತೊಳ್ಕೋಬೇಕು. ಯಾವಾಗ? ಒಂದ್ಸಲ ನೀವು ಮಲ ವಿಸರ್ಜನೆ ಅಂದ್ರೆ ಬಾತ್ರೂಮ್ ಹೋಗಿ ಬಂದ್ಮೇಲೆ, ಎರಡನೇದು ನಿಮ್ಮ ಒಂದು ಊಟಕ್ಕಿಂತ ಮುಂಚೆ, ಇದಂತೂ ಕಡ್ಡಾಯವಾಗಿ ತೊಳ್ಕೋಬೇಕು. ಅದಾದ್ಮೇಲೆ ಕೂಡ ಆಗಾಗ್ಗೆ ಹೊರಗಡೆ ಹೋದಾಗ, ಸಾಕಷ್ಟು ಜನರೊಂದಿಗೆ ನೀವು ಶೇಕ್ ಹ್ಯಾಂಡ್ ಮಾಡಿದಾಗ, ಹೀಗೆ ಕೆಲವೊಂದು ಸಂದರ್ಭಗಳಲ್ಲಿ ಅವಾಗ ನೀವು ಕೈ ಕಾಲುಗಳನ್ನು ಚೆನ್ನಾಗಿ ತೊಳಿತಾನೆ ಇರಬೇಕು. ಮತ್ತೆ ಬೀದಿ ಅಥವಾ ಮುಚ್ಚಳವಿಲ್ಲದ ಆಹಾರವನ್ನು ತಪ್ಪಿಸಿ. ಲಭ್ಯವಿದ್ದರೆ ಲಸಿಕೆಯನ್ನು ಕೂಡ ತೆಗೆದುಕೊಳ್ಳಿ. ನೋಡಿ, ಎಲ್ಲಂದ್ರೆ ಎಲ್ಲೇ ಇಟ್ಟ ಆಹಾರ ಹೊರಗಡೆ ಬೀದಿ ಬದಿಗಳಲ್ಲಿ ಮಾರ್ತಾ ಇರ್ತಾರ, ಸಂತೆಗಳಲ್ಲಿ ನೋಡ್ತಾ ಇರ್ಬೋದು. ಜನ ಎಲ್ಲ ತಿರುಗಾಡ್ತಾ ಇರ್ತಾರ, ಅಲ್ಲೇ ಪಕ್ಕದಲ್ಲೇ ಬಜ್ಜಿ, ಪೂರಿ, ದೋಸೆ, ಇಡ್ಲಿ ಅಲ್ಲೇ ಹೊರಗಡೆ ಓಪನ್ ಆಗಿ ಕೂಡ ಇಟ್ಟಿರ್ತಾರೆ. ಮುಚ್ಚಿ ಕೂಡ ಇಡೋದಿಲ್ಲ. ಅಂತ ಆಹಾರವನ್ನು ನೀವು ಸೇವನೆ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ರೋಗಗಳು ಬರುವಂತಹ ಅವಕಾಶ ಬಹಳ ಹೆಚ್ಚಾಗುತ್ತೆ. ನೆಕ್ಸ್ಟ್ 3ನೇ ರೋಗ ಹೆಪಟೈಟಿಸ್ ಎ. ಇದು ವೈರಸ್ ಇಂದ ಬರುತ್ತೆ. ಯಾಕಂದ್ರೆ ಲಿವರ್ಗೆ ಇದು ಎಫೆಕ್ಟ್ ಆಗುತ್ತೆ. ಸೊ ಲಕ್ಷಣಗಳು: ಕಾಮ್ಲೆ, ಆಯಾಸ, ವಾಂತಿ. ಕಣ್ಣು, ಚರ್ಮ ಎಲ್ಲ ಹಳದಿ ಆಗಿದೆ ಅಂತ ಹೇಳ್ತಾರಲ್ಲ, ಸೊ ಕಣ್ಣಿನ ನೋಡ್ಕೊಂಡು ಹೇಳ್ತಾರೆ ನೋಡಿ, ಅದು ಕಾಮ್ಲೆ ರೋಗ. ಸೊ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳಪ್ಪ ಅಂದ್ರೆ ಕೈಗಳ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ. ಸುರಕ್ಷಿತ ನೀರು ಕುಡಿಯಿರಿ. ಶುದ್ಧವಾದ ಆಹಾರ, ನೀರನ್ನು ಸೇವನೆ ಮಾಡ್ಬೇಕು ಯಾವಾಗಲೂ ಕೂಡ. ಮತ್ತೆ ಇದಕ್ಕೂ ಕೂಡ ಲಸಿಕೆ ಇರ್ತದ, ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಲಸಿಕೆಗಳು ಅಂದ್ರೆ ಏನು, ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ಯಾವ ರೀತಿಯಲ್ಲಿ ಕೋವಿಡ್ ಲಸಿಕೆ ನಿಮ್ಗೆ ಗೊತ್ತಿರಬಹುದು, ಪೋಲಿಯೋ ಲಸಿಕೆ ನಿಮ್ಗೆ ಗೊತ್ತಿರಬಹುದು. ಚಿಕ್ಕವರಿದ್ದಾಗ ಹಾಕೊಂಡಿರ್ತೀರ, ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರು ಕೂಡ ಹಾಕ್ಸ್ಕೊಂಡ್ ಬಂದಿರ್ತೀರಿ. ಸೊ ಲಸಿಕೆಗಳು ನಮಗೆ ರೋಗಗಳನ್ನು ಬಾರದೆ ಹಾಗೆ ಅವು ನಮಗೆ ಸಾಕಷ್ಟು ಒಂದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅಸ್ಕಾರಿಯಾಸಿಸ್ ಅಂದ್ರೆ ದುಂಡು ಹುಳಗಳು, ಪರಾವಲಂಬಿಗಳಂತ ಹೇಳಿ ಕೂಡ ಕರಿತೀವಿಕೆ. ಈ ಹುಳಗಳು ನಮ್ಮ ದೇಹದ ಒಳಗಡೆ ಇದ್ದು ನಾವು ಸೇವಿಸುವ ಆಹಾರವನ್ನೇ ಸೇವನೆ ಮಾಡ್ಕೋತಾ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾವ. ಹಾಗಾಗಿ ಇವುಗಳಿಗೆ ಪರಾವಲಂಬಿಗಳಂತ ಹೇಳಿ ಕೂಡ ನಾವು ಕರಿತೀವಿ. ನೀವು ನಿಮ್ಮ ಶಾಲೆಯಲ್ಲಿ ಈ ಜಂತು ಹುಳಗಳ ಸಲುವಾಗಿ ಟ್ಯಾಬ್ಲೆಟ್ ಕೂಡ ಕೊಟ್ಟಿರ್ತಾರೆ, ನಿಮ್ಗೆ ಗೊತ್ತಿರಬಹುದು ಕೂಡ. ಸೊ ಇವು ಕೂಡ ಪರಾವಲಂಬಿಗಳು ಆಗಿರ್ತಾವ. ಸೊ ಈ ಅಸ್ಕಾರಿಯಾಸಿಸ್ ಎನ್ನುವಂತಹ ಪರಾವಲಂಬಿ ಹುಳುಗಳು ನಮ್ಮ ದೇಹದ ಒಳಗಡೆ ಹೋದಾಗ ನಮ್ಮ ಕರುಳಿಗೆ ತೊಂದರೆಯನ್ನು ಉಂಟು ಮಾಡಿ ಇವು ನಮಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಿರ್ತವೆ. ಏನು ಲಕ್ಷಣಗಳು? ಈ ಮಲದಲ್ಲಿ ನೀವೇನು ಬಾತ್ರೂಮ್ ಹೋಗ್ತಿರಲ್ಲ, ಮಲ ವಿಸರ್ಜನೆಗೆ, ಅದರಲ್ಲಿ ಹುಳಗಳು ಕಾಣಿಸ್ತಾವ. ಜೊತೆಯಲ್ಲಿ ನಿಮ್ಮ ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ, ಆಹಾರ ಸೇವನೆ ನೀವು ಸರಿಯಾಗಿ ಮಾಡೋದಿಲ್ಲ, ನಿಮ್ಮ ತೂಕ ನಷ್ಟ ಆಗ್ತದ, ರಕ್ತಹೀನತೆ ಆಗ್ತದ, ರಕ್ತ ಕಡಿಮೆ ಆಗ್ತದ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತದ, ಅತಿಸಾರ, ಇವೆಲ್ಲ ಲಕ್ಷಣಗಳು ಕಂಡು ಬರ್ತವೆ. ಏನು ಮುನ್ನೆಚ್ಚರಿಕೆ ಕ್ರಮಗಳು? ವೈಯಕ್ತಿಕ ನೈರ್ಮಲ್ಯ,
ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವುದು, ಚೆನ್ನಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನೇ ಸೇವನೆ ಮಾಡುವುದು. ನೋಡಿ, ಈ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿಕೊಂಡಿದ್ದಲ್ಲೇ ಈ ಎಲ್ಲ ಯಾವುದೇ ರೋಗಗಳು ಬರುವುದಿಲ್ಲ, ಬಂದರೂ ಕೂಡ ಬೇಗ ಕಡಿಮೆ ಆಗುತ್ತೆ, ನೆನ್ಪಿಟ್ಕೋಬೇಕು. ಇನ್ನು ಕೊನೆಯದಾಗಿ, ಕೇವಲ ಆಹಾರ, ನೀರಿನಿಂದ, ಗಾಳಿಯಿಂದ ಮಾತ್ರ ಅಲ್ಲ, ಕೀಟಗಳಿಂದ ಕೂಡ ರೋಗಗಳು ಬರ್ತಾ ಇರ್ತಾವೆ. ಹೌದು, ಮೊದಲನೇದು ಯಾವುದು? ಮಲೇರಿಯಾ. ಸೊ ಮಲೇರಿಯಾ ಯಾವಾಗ ಬರುತ್ತೆ? ಪ್ರೋಟೋಜೋವಾ ಎನ್ನುವಂತಹ ಒಂದು ಸೂಕ್ಷ್ಮಾಣು ಜೀವಿ ನಮ್ಮ ದೇಹದ ಒಳಗಡೆ ಹೋದ್ರೆ ಬಂದ್ಬಿಡುತ್ತೆ. ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡ್ತದಪ್ಪ ಅಂದ್ರೆ ಅದು ಕೀಟಗಳ ಮೂಲಕ ಹರಡ್ತದ. ಹಾಗಾಗಿ ಕೀಟಗಳಿಂದ ಹರಡುವ ರೋಗಗಳ ಅಡಿಯಲ್ಲಿ ಬಂದಿದೆ. ಸೊ ಚರ್ಮ ಮತ್ತು ರಕ್ತಕ್ಕೆ ಇದು ಎಫೆಕ್ಟ್ ಆಗುತ್ತದೆ. ಏನು ಲಕ್ಷಣಗಳು? ಜ್ವರ, ಬೆವರು ಬಿಡುವುದು, ಪುನರಾವರ್ತಿತ ಚಳಿ ಜ್ವರ ಅಂತೀವಲ್ಲ, ಬಿಟ್ಟು ಚಳಿ ಬರೋದು. ಸೊ ಅದು ಈ ಮಲೇರಿಯಾ ರೋಗ ಬಂದಾಗ ಬರುತ್ತೆ. ಇದು ಹರಡುವುದೇ ಕೀಟ ಅಂದ್ರೆ ಸೊಳ್ಳೆಗಳಿಂದಲ್ಲ. ಹಾಗಾಗಿ ಸೊಳ್ಳೆಗಳು ಕಚ್ಚೋದ ಹಾಗೆ ನಾವು ನೋಡ್ಕೋಬೇಕ್ರಿ. ಸೊಳ್ಳೆ ಪರದೆಗಳು ಬಳಸ್ಕೊಳ್ಳೋದು, ಸೊಳ್ಳೆ ನಿವಾರಕಗಳ ಬಳಕೆ ಅಂದ್ರೆ ಗುಡ್ ನೈಟ್, ಆಲ್ ಔಟ್, ಕಾಯಿಲ್ಸ್ ಗಳನ್ನು ಬಳಸೋದು, ಉದ್ದನೆಯ ತೋಳಿನ ಬಟ್ಟೆಗಳನ್ನು ಧರಿಸೋದ್ರಿ, ಫುಲ್ ಶರ್ಟ್ಸ್, ಫುಲ್ ಪ್ಯಾಂಟ್ಸ್ ಮಕ್ಕಳದು. ನಿಮ್ಮ ಮನೆ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವುದು. ನೋಡ್ರಿ, ಮನೆ ಸುತ್ತ ಮುತ್ತ, ಅಕ್ಕ ಪಕ್ಕ, ಮೇಲೆ ಕೆಳಗೆ ಎಲ್ಲಿ ಕೂಡ ಮಳೆ ನೀರು ನಿಲ್ಬಾರ್ದು. ನೀರ್ ನಿಂತ್ರೆ, ಮಳೆ ನೀರಾಗಿರ್ಬೋದು, ಚರಂಡಿ ನೀರಾಗಿರ್ಬೋದು, ನೀರ್ ನಿಲ್ಬಾರ್ದು. ಯಾಕಂದ್ರೆ ನಿಂತ ನೀರಿನಲ್ಲೇ ಸೊಳ್ಳೆಗಳು ಏನ್ ಮಾಡ್ತಾವ್ರಿ? ಮೊಟ್ಟೆ ಇಡ್ತಾವ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರು ನಿಲ್ಲದ ಹಾಗೆ ತಾವು ನೋಡ್ಕೋಬೇಕು. ನೆಕ್ಸ್ಟ್, ಡೆಂಗ್ಯೂ ಜ್ವರ, ಮೂಳೆ ಮುರಿ ಜ್ವರ ಅಂತ ಹೇಳಿ ಕೂಡ ಕರೀತಾರೆ. ಇದು ವೈರಸ್ ನಿಂದ ಬರುತ್ತೆ. ಇದು ಕೂಡ ನಮ್ಮ ಚರ್ಮ, ರಕ್ತಕ್ಕೆ ಸೋಂಕಿತ ತಾಣ ಆಗಿರುತ್ತದೆ. ಮತ್ತು ಲಕ್ಷಣಗಳು: ತಲೆ ನೋಯ್ತಾ ಇರ್ತದ, ಸ್ನಾಯು ಮತ್ತು ಕೀಲುಗಳು ನೋವಾಗ್ತಾ ಇರ್ತವ, ವಾಕರಿಕೆ ಬರ್ತಾ ಇರ್ತದ, ಜ್ವರ ಆಗ್ತಾ ಇರ್ತದ, ನಮ್ಮ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಕೂಡ ಆಗ್ತಾ ಇರ್ತದ ಡೆಂಗ್ಯೂ ಜ್ವರ ಬಂದಾಗ. ಇದು ಕೂಡ ಸೊಳ್ಳೆಗಳ ಮೂಲಕನೇ ಹರಡ್ತಾ ಇರ್ತದ. ಹಾಗಾಗಿ ಮಲೇರಿಯಾ ರೋಗಕ್ಕೆ ತೆಗೆದುಕೊಳ್ಳುವಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನೇ ತಾವು ಡೆಂಗ್ಯೂ ಜ್ವರಕ್ಕೆ ಕೂಡ ತಗೋಬೇಕಾಗುತ್ತೆ. ಈ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ತಗೊಂಡಿದ್ದೇ ಆದಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಗಾಳಿಯಿಂದ, ಆಹಾರದಿಂದ, ನೀರಿನಿಂದ, ಕೀಟಗಳಿಂದ ಬರುವಂತಹ ಎಲ್ಲಾ ರೋಗಗಳಿಂದ ತಾವು ಸೇಫ್ ಆಗಿ ಇರ್ತೀರಿ. ಸೊ ಒಟ್ಟಾರೆಯಾಗಿ ಈ ಎಲ್ಲ ಸಾಂಕ್ರಾಮಿಕ ರೋಗಗಳನ್ನು ನೀವು ಗಮನಿಸಿದಾಗ, ಈ ರೋಗಗಳು ನಿಮ್ಗೆ ಬರಬಾರ್ದು ಅಂತಂದ್ರೆ ಮುಖ್ಯವಾಗಿ ತಾವು ಏನ್ ಮಾಡ್ಬೇಕು? ಇಲ್ಲಿ 8 ಅಂಶಗಳಿವೆ, ಸರಿಯಾಗಿ ಕೇಳ್ಕೋಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಕೇವಲ ನಾನು ಮನೆ ಮಾತ್ರ ಸ್ವಚ್ಛ ಇಟ್ಕೋತೀನಿ, ನಡೆಯಂಗಿಲ್ಲ. ಕೇವಲ ನನ್ನ ದೇಹ ಮಾತ್ರ ಸ್ವಚ್ಛ ಇಟ್ಕೋತೀನಿ, ನಡೆಯಂಗಿಲ್ಲ. ನಿಮ್ಮ ದೇಹ, ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಊರು, ನಿಮ್ಮ ಶಾಲೆ ಎಲ್ಲವೂ ಸ್ವಚ್ಛವಾಗಿರ್ಬೇಕು. ನೀವು ಎಲ್ಲೆಲ್ಲಿ ಇರ್ತೀರಿ ಆ ಸುತ್ತಲಿನ ಪರಿಸರ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೇನೆ ತಾವು ಆರೋಗ್ಯವಾಗಿ ಇರ್ತೀರಿ, ನೆನ್ಪಿಟ್ಕೋಬೇಕು. ನೋಡಿ, ಸೆಕೆಂಡ್ ಪಾಯಿಂಟ್ ಕೂಡ ಅದೇ ಇದೆ. ಪ್ರತಿದಿನ ಮೂಲಭೂತ ನೈರ್ಮಲ್ಯವನ್ನು ಪಾಲಿಸುವುದು. ಸ್ವಚ್ಛ ಅಂತಂದ್ರೆ ನಿಮ್ಮ ದೇಹ ಸ್ವಚ್ಛ ಅಂದ್ರೆ ಏನು? ನಿಮ್ಮ ಸ್ವಚ್ಛ ಕ್ರಿಯೆಗಳ್ರಿ. ಬ್ರಷ್ ಮಾಡೋದು, ಸ್ನಾನ ಮಾಡುವುದು, ಮಲ ವಿಸರ್ಜನೆ ಮಾಡುವುದು, ಊರು ತಕ್ಕೋದು, ತಲೆ ಸ್ನಾನ ಮಾಡೋದು, ಎಲ್ಲಾ ರೀತಿಯಲ್ಲಿ ಸ್ವಚ್ಛವಾದ ಬಟ್ಟೆಗಳನ್ನೇ ಹಾಕೊಳ್ಳೋದು. ಹೊಸ ಬಟ್ಟೆ ಅಲ್ಲ, ಸ್ವಚ್ಛ ಬಟ್ಟೆ ಹಳೆದಾದ್ರೂ ಪರವಾಗಿಲ್ಲ, ಬಟ್ಟೆ ಹಾಕೊಳ್ಳೋ ಬಟ್ಟೆ ಸ್ವಚ್ಛವಾಗಿರ್ಬೇಕು. ನೆಕ್ಸ್ಟ್, ಸೋಪು ಮತ್ತು ನೀರಿನಿಂದ ಕೈಗಳನ್ನು ತೊಳೆದುಕೊಳ್ಳೋದು. ಅವಾಗವಾಗ ಊಟಕ್ಕಿಂತ ಮುಂಚೆ, ಬಾತ್ರೂಮ್ ಹೋಗಿ ಬಂದ್ಮೇಲೆ ಅವಾಗವಾಗ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೊತಾನೇ ಇರಬೇಕು. ಕೆಮ್ಮುವಾಗ, ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಂಡೇ ಇರಬೇಕು. ಜನ ಬಿಡದ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು. ಸಾಕಷ್ಟು ಜನರು ಇದ್ದಂತಹ ಸ್ಥಳಗಳಲ್ಲಿ, ಮಾರ್ಕೆಟ್ ಹೋಗ್ತಾ ಇದ್ದೀರಿ, ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀರಿ, ಮಾಸ್ಕ್ ಧರಿಸುವುದು ಸ್ವಲ್ಪ ಉತ್ತಮ. ಕೋವಿಡ್ ಇದ್ದಾಗ, ಕರೋನಾ ಟೈಮ್ನಲ್ಲಂತೂ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕೋತಾ ಇದ್ದೀವಿ. ಈಗ ಸ್ವಲ್ಪ ಮಾಸ್ಕ್ ಹಾಕೊಳ್ಳೋದು ಕಡಿಮೆ ಆಗಿಬಿಟ್ಟಿದೆ, ಬಟ್ ಹಾಕೋಬಹುದು. ನೆಕ್ಸ್ಟ್, ಟವಲ್, ಕರವಸ್ತ್ರ ಅಂದ್ರೆ ಕರ್ಚೀಫ್ ನಂತಹ ವೈಯಕ್ತಿಕ ವಸ್ತುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳದೇ ಇರುವುದು. ನಿಮ್ಮ ಕೆಲವೊಂದು ಪರ್ಸನಲ್, ವೈಯಕ್ತಿಕವಾಗಿ ನೀವೇ ಬಳಸುವಂತಹ ವಸ್ತುಗಳನ್ನು ಇನ್ನೊಬ್ರಿಗೆ ಕೊಡಬಾರ್ದ್ರಿ. ಬ್ರಷ್ ಆಗ್ಲಿ, ಸಾಬೂನ್ ಆಗ್ಲಿ, ಟವಲ್ ಆಗ್ಲಿ, ಮತ್ತೆ ಕರ್ಚೀಫ್ ಆಗ್ಲಿ, ಇದು ಇನ್ನೊಬ್ಬರಿಂದ ಶೇರ್ ಮಾಡ್ಕೊಳಕ್ ಹೋಗ್ಬಾರ್ದು. ನಿಮ್ಮ ಬಟ್ಟೆ ಆಗ್ಲಿ, ನೀವು ಊಟ ಮಾಡೋ, ಸಾಧ್ಯ ಆದ್ರೆ ನೀವು ಊಟ ಮಾಡೋ ಪ್ಲೇಟ್ ಆಗಿರ್ಬೋದು, ನೀವು ನೀರು ಕುಡಿಯೋ ಗ್ಲಾಸ್ ಆಗಿರ್ಬೋದು, ಇನ್ನೊಬ್ಬರೊಂದಿಗೆ ಶೇರ್ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ನಿಮ್ಮಿಂದ ಇನ್ನೊಬ್ಬರು ತೊಂದರೆ ಆಗ್ಬಾರ್ದು, ಇನ್ನೊಬ್ಬರಿಂದ ನಿಮಗೂ ಕೂಡ ತೊಂದರೆ ಆಗ್ಬಾರ್ದು. ಆ ರೀತಿಯಲ್ಲಿ ನಾವು ನಡ್ಕೋಬೇಕು ಯಾವಾಗ್ಲೂ ಕೂಡ. ನೆಕ್ಸ್ಟ್, ಮನೆ, ಆಹಾರ ಮತ್ತು ನೀರನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಕೇವಲ ಈಗಲೇ ನಾವು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದೆ, ಸ್ವಚ್ಛ ಇರಬೇಕು. ನಿಮ್ಮ ದೇಹ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು. ಅಷ್ಟೇ ಅಲ್ಲ, ನಾವು ಸೇವಿಸುವ ಆಹಾರ ಕೂಡ ಸ್ವಚ್ಛ ಆಗಿರ್ಬೇಕು, ಕುಡಿಯುವ ನೀರು ಕೂಡ ಸ್ವಚ್ಛವಾಗಿರ್ಬೇಕು.
ನೆಕ್ಸ್ಟ್, ಅನಾರೋಗ್ಯವಿದ್ದಾಗ ಮನೆಯಲ್ಲೇ ಇದ್ದು ವಿಶ್ರಾಂತಿ ಪಡಿಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನನಗೆ ಅನಾರೋಗ್ಯ ಆಗಿದೆ, ನನಗೆ ಜ್ವರ ಬಂದಿದೆ, ನನಗೊಂದು ಸಾಂಕ್ರಾಮಿಕ ರೋಗ ಬಂದಿದೆ, ಇದನ್ನು ನಾನು ಎಲ್ಲರಿಗೆ ಹರಡಿಸ್ತೀನಿ ಅಂತೇಳಿ ಹೊರಗಡೆ ಹೋಗಿ ಎಲ್ಲರಿಗೆ ಹರಡಿಸೋದಲ್ಲ. ಸೊ ನೀವು ರೆಸ್ಟ್ ಮಾಡ್ಬೇಕು ಮನೆಯಲ್ಲಿ ರೋಗ ಕಡಿಮೆ ಆಗೋ ತನಕ. ಇದರಿಂದ ಏನಾಗ್ತದೆ, ರೋಗ ಇತರರಿಗೆ ಹರಡುವುದು ತಪ್ಪುತ್ತದೆ ಬೇಗ. ಹೌದಿಲ್ಲ? ನೀವು ಇನ್ನೊಂದು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಆ ರೋಗ ಕೂಡ ಆದಷ್ಟು ಬೇಗ ಕಡಿಮೆ ಆಗ್ತದೆ. ರೋಗ ಬಂದಾಗ ದೇಹಕ್ಕೆ ವಿಶ್ರಾಂತಿ ಕಡ್ಡಾಯ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ರೆಸ್ಟ್ ಮಾಡಿ, ಊಟ ಮಾಡಿ, ಆದಷ್ಟು ಟ್ಯಾಬ್ಲೆಟ್ ಹಾಕೊಳ್ಳಿ, ರೆಸ್ಟ್ ಮಾಡಿ ಅಂತಾನೆ ಹೇಳ್ತಾರೆ ಅವರು. ಈ ರೀತಿಯಲ್ಲಿ ನಾವು ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳ್ಕೊಂಡಿವಿ. ಇದು ಸಾಂಕ್ರಾಮಿಕವಲ್ಲದ ರೋಗಗಳು ಹೇಗೆ ಉಂಟಾಗ್ತವ? ಸಾಂಕ್ರಾಮಿಕ ರೋಗಗಳಂತಂದ್ರೆ ಗೊತ್ತಾಯ್ತು, ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಒಳಗಡೆ ಹೋದ್ರೆ ಅವು ಬರ್ತಾವ. ಅವು ಮತ್ತೆ ಗಾಳಿಯಿಂದ, ಆಹಾರದಿಂದ, ನೀರಿನಿಂದ, ಕೀಟದಿಂದ, ಸಂಪರ್ಕದಿಂದ ಹರಡ್ತಾವ. ಈಗ ಸಾಂಕ್ರಾಮಿಕವಲ್ಲದ ರೋಗಗಳು ಹೇಗೆ ಬರ್ತಾವ ಅಂದ್ರೆ ಕ್ಯಾನ್ಸರ್, ಶುಗರ್, BP, ಅಸ್ತಮಾ, ಈ ತರ ಕೆಲವೊಂದು ಕಾಯಿಲೆಗಳು ಇರ್ತಾವಲ್ಲ, ಅವು ಹೇಗೆ ಬರ್ತಾವ ನೋಡಿ. ಆಹಾರದಲ್ಲಿ ನಿರ್ದಿಷ್ಟ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವ ಸ್ಕರ್ವಿ, ರಕ್ತಹೀನತೆ ಮತ್ತು ಗಳಗಂಡ ಮುಂತಾದ ಕಾಯಿಲೆಗಳನ್ನು ನ್ಯೂನತಾ ಕಾಯಿಲೆಗಳು ಎನ್ನುತ್ತಾರೆ. ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳು ಇರ್ತಾವಲ್ಲ, ಅವುಗಳನ್ನು ನಾವು ಮತ್ತೆ 2 ವಿಧ ಮಾಡಿದ್ದೇವೆ. ನ್ಯೂನತಾ ಕಾಯಿಲೆಗಳು, ದೀರ್ಘಕಾಲೀನ ರೋಗಗಳು ಅಂತೇಳಿ. ಈ ನ್ಯೂನತಾ ಕಾಯಿಲೆಗಳು ಯಾಕೆ ಬರ್ತಾವ ನೋಡ್ರಿ. ಸಾಂಕ್ರಾಮಿಕ ರೋಗ ಯಾಕೆ ಬರುತ್ತೆ? ನಮ್ಮ ಒಂದು ಆಹಾರದಲ್ಲಿ ಪೋಷಕಾಂಶಗಳು ಕೊರತೆ ಆದಾಗ ಬರುತ್ತೆ. ಸೊ ನನಗೆ ಬಂದಿದೆ ಯಾವುದು, ಸ್ಕರ್ವಿ, ರಕ್ತಹೀನತೆ, ಗಳಗಂಡ ರೋಗ. ಅದು ನನ್ನಿಂದ ಇನ್ನೊಬ್ಬರಿಗೂ ಹೋಗಲ್ಲ. ಯಾಕಂದ್ರೆ ನಾನು ಸೇವಿಸುವ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳು ಕಡಿಮೆ ಆದಾಗ, ಉದಾಹರಣೆಗೆ ನನ್ನ ಊಟದಲ್ಲಿ ಅಯೋಡಿನ್ ಕಡಿಮೆ ಆಯಿತು, ಗಳಗಂಡ ರೋಗ ಬರ್ತದ. ಕಬ್ಬಿಣ ಕಡಿಮೆ ಆಯಿತು, ರಕ್ತಹೀನತೆ ಬರ್ತದ. ನನ್ನ ಊಟದಲ್ಲಿ ವಿಟಮಿನ್ಸ್ಗಳು ಕಡಿಮೆ ಆದವು, ಸ್ಕರ್ವಿ ರೋಗ ಬರುತ್ತೆ. ಹೀಗೆ ಅದು ನನ್ನಿಂದ ಇನ್ನೊಬ್ಬರಿಗೆ ಹೋಗೋದಿಲ್ಲ ಆ ರೀತಿಯಲ್ಲಿ. ಸೊ ಇನ್ನೊಂದು, ಹಾಗಾಗಿ ನಾವು ಪೋಷಕಾಂಶಗಳನ್ನು ಒಳಗೊಂಡಿರೋ ಆಹಾರವನ್ನು ಸೇವನೆ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ದೀರ್ಘಕಾಲೀನ ರೋಗಗಳಂತ ಹೇಳಿ ಕೂಡ ನಾವು ಇವುಗಳನ್ನು ಡಿವೈಡ್ ಮಾಡ್ತೀವಿ. ಯಾವುದು? ಕ್ಯಾನ್ಸರ್, ಮಧುಮೇಹ, ಅಸ್ತಮ ಕಾಯಿಲೆಗಳು ಸಾಮಾನ್ಯವಾಗಿ ದೀರ್ಘಕಾಲದವರೆಗೆ ಅಂದ್ರೆ 3 ತಿಂಗಳಿಗಿಂತ ಹೆಚ್ಚು ಸಮಯ ಮುಂದುವರಿಯುತ್ತವೆ. ಆದ್ದರಿಂದ ಇವುಗಳನ್ನು ದೀರ್ಘಕಾಲೀನ ರೋಗಗಳು ಅಂತೇಳಿ ನಾವು ಕರಿತಾ ಇರ್ತೀವಿ. ಓಕೆ, ಗೊತ್ತಿರಬೇಕು. ಸೊ ಇವು ಯಾಕೆ ಬರ್ತಾವ ದೀರ್ಘಕಾಲೀನ ರೋಗಗಳಂತೇಳಿ ಈಗಲೇ ಹೇಳಿದೆ ನಾನು. ಒಂದು ನ್ಯೂನತೆ ಕಾಯಿಲೆಗಳು ಯಾಕೆ ಬರ್ತಾವ ಅಂತ ಗೊತ್ತಾಯ್ತು, ಪೋಷಕಾಂಶಗಳು ಕಡಿಮೆ ಆದ್ರೆ ಬರುತ್ತೆ. ಮತ್ತೆ ಈ ಕ್ಯಾನ್ಸರ್, ಮಧುಮೇಹದಂತಹ ರೋಗಗಳು ಯಾಕೆ ಬರ್ತಾವ? ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೇನೆ ಬರ್ತಾವ. ನಾವು ಸೇವಿಸುವ ಆಹಾರ ಚೆನ್ನಾಗಿಲ್ಲ ಅಂತಂದ್ರೆ, ಮತ್ತೆ ನಮ್ಮ ಜೀವನ ಶೈಲಿ ಚೆನ್ನಾಗಿಲ್ಲ ಅಂತಂದ್ರೆ. ಜೀವನ ಶೈಲಿ ಅಂತಂದ್ರೆ ಏನು ನೋಡ್ರಿ, ಇಲ್ಲಿ ಮಧುಮೇಹದ ಬಗ್ಗೆ ಕೊಟ್ಟಿದ್ದಾರೆ. ಇದು ವಯಸ್ಕರು ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವ ಸಾಮಾನ್ಯ ಕಾಯಿಲೆ ಆಗಿದೆ. ಇಂದು ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಮಧುಮೇಹ ರೋಗಿಗಳನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗ್ಬಿಟ್ಟಿದೆ. ಯಾಕೆ ಬರ್ತಾ ಇದೆ ಇದು? ಹಾರ್ಮೋನುಗಳ ಅಸಮತೋಲನ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅನಾರೋಗ್ಯಕರ ಆಹಾರ ಪದ್ಧತಿ. ನೋಡ್ರಿ, ನಾವು ಏನ್ ತಿನ್ಬೇಕು ಅದು ತಿನ್ನಂಗಿಲ್ಲ, ಏನ್ ತಿನ್ನಬಾರ್ದು ಅದು ತಿಂತೀವಿ ಅಂತ ಹೇಳಿ ನಾನು ಈ ಪಾಠದ ಆರಂಭದಲ್ಲಿ ಹೇಳಿದ್ದೆ. ಹೊರಗಡೆ ಸಿಗುವಂತಹ ಯಾವುದೇ ಪ್ಯಾಕೆಟ್ ಫುಡ್, ಫಾಸ್ಟ್ ಫುಡ್, ಚಾಟ್ಸ್, ಅವು ಏನು ತಿನ್ನಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ದೈಹಿಕ ಚಟುವಟಿಕೆಯ ಕೊರತೆ. ನೋಡಿ, ಒಟ್ಟು ಎಕ್ಸಸೈಸೇ ಮಾಡಂಗಿಲ್ಲ, ವ್ಯಾಯಾಮ ಮಾಡಂಗಿಲ್ಲ, ಯೋಗ ಮಾಡಂಗಿಲ್ಲ, ಪ್ರಾಣಾಯಾಮ ಮಾಡಂಗಿಲ್ಲ. ನಾವು ಆಕ್ಟಿವ್ ಆಗಿ ಇರುವುದೇ ಇಲ್ಲ ದೈಹಿಕವಾಗಿ. ಅವಾಗ್ಲೇನೆ ಈ ಹಾರ್ಮೋನ್ಗಳ ಅಸಮತೋಲನ ಉಂಟಾಗಿ ಈ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ, BP, ಆಸ್ತಮಾ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ನಾವು ಹಿಂಗೆ ಮಾಡೋದ್ರಿಂದ ದೇಹದ ತೂಕ ಹೆಚ್ಚಾಗ್ತದ, ಬೊಜ್ಜು ಬರ್ತದ. ಇವೆಲ್ಲ ಆಗುವುದರಿಂದ ನಮಗೆ ರೋಗಗಳು ಬರ್ತಾವ. ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಆಕ್ಟಿವ್ ಆಗಿರಿ, ಒಳ್ಳೆ ಊಟ ಮಾಡ್ರಿ, ಸೊ ಹೊರಗಡೆ ಏನು ತಿನ್ಬೇಡ್ರಿ. ನಿಮ್ಗೆ ಯಾವುದೇ ರೀತಿಯ ಸಾಂಕ್ರಾಮಿಕವಲ್ಲದ ರೋಗಗಳು ಬರೋದಿಲ್ಲ, ಇದು ನನ್ನ ಗ್ಯಾರಂಟಿ. ನೆಕ್ಸ್ಟ್, ಸಾಂಕ್ರಾಮಿಕವಲ್ಲದ ರೋಗಗಳು, ಕೆಲವೊಂದು ರೋಗಗಳಿಲ್ಲ, ಅದರ ಚಿಹ್ನೆಗಳು, ಲಕ್ಷಣಗಳು. ಸೊ ಅದಕ್ಕೆ ಏನೇನು ನಾವು ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆಗಳು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೋಷ್ಟಕ ತಮ್ಮ ಟೇಬಲ್ ಪುಸ್ತಕದಲ್ಲಿ ಇದೆ. ಅದನ್ನ ಒಂದು ಸ್ವಲ್ಪ ನೋಡೋಣ. ಫಸ್ಟ್, ಬೊಜ್ಜು. ಹೌದು, ಬೊಜ್ಜು ಅನ್ನುವಂಥದ್ದು ಒಂದು ರೋಗ. ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಇದು. ಬಹಳ ದಪ್ಪ ಇದ್ರೆ ಅದು ರೋಗ ಇದೆ ಅಂತ ಅರ್ಥ. ಎಸ್, ನಿಮ್ಮ ದೇಹ ಏನು ಎಷ್ಟು ಹೈಟ್ ಇರುತ್ತಲ್ಲ, ಆ ಹೈಟಿಗೆ ತಕ್ಕನೆ ನಿಮ್ಮ ವೇಟ್, ತೂಕ ಇರಬೇಕು. ಅದಕ್ಕಿಂತಲೂ ನಿಮ್ಮ ದೇಹ ಹೆಚ್ಚು ತೂಕ ಇದೆ ಅಂದ್ರೆ ಅದು ಒಂದು ರೋಗ. ಯಾವ ರೋಗ ಅದು? ಸಾಂಕ್ರಾಮಿಕವಲ್ಲದ ರೋಗ. ಸೊ ಏನಲ್ಲಿ ತೂಕ ಹೆಚ್ಚಾದಾಗ ಏನ್ ಚಿಹ್ನೆಗಳು, ಲಕ್ಷಣಗಳು ಇರ್ತಾವ? ದೈಹಿಕ ಚಟುವಟಿಕೆಗಳಲ್ಲಿ ಆಲಸ್ಯ, ಆಕ್ಟಿವ್ ಆಗಿ ಇರೋದಿಲ್ಲ ನಮಗೆ.
ಕೂಡೋಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಓಡಕ್ಕಾಗಲ್ಲ, ಜಂಪ್ ಮಾಡಕ್ಕಾಗಲ್ಲ, ಮೈ ಬೆವರು ಬಿಡ್ತಾ ಇರ್ತದ, ಬೇಗ ಟಯರ್ಡ್ ಆಗ್ತೀವಿ, ಮೈ ಕೈ ನೋವು ಆಗ್ತದ, ಕಾಲ್ ನೋವು ಆಗ್ತಾವ, ಎಲ್ಲರ ತರ ಇರೋದಕ್ಕೆ ಆಗಲ್ಲ ನಮ್ಗೆ. ಸೊ ದೇಹದ ಬೊಜ್ಜು ನಿಯಂತ್ರಣ ಕಂಪಲ್ಸರಿ ಮಾಡ್ಬೇಕೆಲ್ಲರೂ. ಏನ್ ಮಾಡ್ಬೇಕು ಅದಕ್ಕೆ? ಸಮತೋಲಿತ ಆಹಾರವನ್ನು ಸೇವಿಸುವುದು. ಈಗಾಗಲೇ ನಾನು ಬಹಳಷ್ಟು ಸಲ ಹೇಳಿದ್ದೀನಿ. ಸಮತೋಲಿತ ಆಹಾರ ಅಂದ್ರೆ ಪ್ರೋಟೀನ್, ವಿಟಮಿನ್ಸ್, ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕಾಗುತ್ತದೆ. ಜೊತೆಗೆ ನಿಯಮಿತವಾಗಿ ವ್ಯಾಯಾಮ. ಒಂದ್ ದಿನ ಕೂಡ ತಪ್ಪಲಾರ್ದಂಗೆ ವ್ಯಾಯಾಮ ಮಾಡಬೇಕು, ಬೇಗ ಮಕ್ಕೋಬೇಕು, ಬೇಗ ಎದ್ದೇಳಬೇಕು, ಟಿವಿ ಮೊಬೈಲ್ ಜಾಸ್ತಿ ನೋಡಬಾರ್ದು, ಆಕ್ಟಿವ್ ಆಗಿರ್ಬೇಕು, ಎವ್ರಿ ಸೆಕೆಂಡ್ ಆಕ್ಟಿವ್ ಆಗಿರ್ಬೇಕು. ಆಟೋಮೆಟಿಕ್ ನಿಮ್ಮ ಬೊಜ್ಜು ಕಡಿಮೆ ಆಗ್ತದೆ. ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ. ಏನೇನಾಗ್ತಾವ ಲಕ್ಷಣಗಳು? ಪದೇ ಪದೇ ಮೂತ್ರ ವಿಸರ್ಜನೆ, ಅತಿಯಾದ ಬಾಯಾರಿಕೆ, ನೀರು ಕುಡಿಬೇಕು ಅನಿಸ್ತದ, ಮತ್ತೆ ತೂಕ ಕಡಿಮೆ ಆಗ್ತದ. ನೀವು ತಿಂದಿದ್ದೆಲ್ಲ ಮೂತ್ರದ ಮೂಲಕ ವೇಸ್ಟ್ ಆಗಿ ಹೋಗ್ತಾ ಇರ್ತದೆ, ಹಾಗಾಗಿ ತೂಕ ಕಡಿಮೆ ಆಗ್ತದೆ, ಎನರ್ಜಿ ಇರಲ್ಲ, ಹಾಗಾಗಿ ಆಯಾಸ ಆಗ್ತದೆ. ಸೊ ಏನ್ ಮಾಡ್ಬೇಕು ಅವರು? ನಿಯಮಿತ ದೈಹಿಕ ವ್ಯಾಯಾಮ. ವ್ಯಾಯಾಮ ಎಲ್ಲ ರೋಗಗಳಿಗೂ ಒಂದೇ ಮದ್ದು, ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮಾಡ್ತಾನೆ ಇರ್ಬೇಕು. ಒಂದ್ ದಿವಸ ವ್ಯಾಯಾಮ, ಒಂದ್ ದಿವಸ ಯೋಗ, ಒಂದ್ ದಿವಸ ಪ್ರಾಣಾಯಾಮ, ಡಿಫರೆಂಟ್ ಆಗಿ ಮಾಡ್ತಾನೆ ಇರ್ಬೇಕು. ಮತ್ತು ಸಂಸ್ಕರಿಸಿದ ಆಹಾರವನ್ನು ಕಡಿಮೆ ಮಾಡುವುದು. ಕಡಿಮೆ ಮಾಡುವುದಲ್ಲ, ಬಳಸಬಾರ್ದು. ನಾನು ಕೇಳಿದ್ರೆ ಹೊರಗಡೆ ಏನೇ ಆಗ್ಲಿ ತಿನ್ನಬಾರ್ದು. ಸಕ್ಕರೆಯನ್ನು ಮೊದಲು ಬಿಡಬೇಕು. ಇದನ್ನು ಬಿಳಿ ವಿಷ ಅಂತೇಳಿ ನಾವು ಕರಿತೀವಿ, ಜಾಸ್ತಿ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ರಕ್ತದೊತ್ತಡ, ಬಿಪಿ. ಚಿಹ್ನೆಗಳು, ಲಕ್ಷಣಗಳೇನು? ತಲೆ ನೋಯ್ತಾ ಇರ್ತದ, ಚಕ್ಕರ್ ಬಂದಂಗ ಆಗ್ತಾ ಇರ್ತದ, ಹಾರ್ಟ್ ಬೀಟ್ ಹೆಚ್ಚಿಗಾಗ್ತದ, ರಾತ್ರಿ ನಿದ್ದೆ ಬರಂಗಿಲ್ಲ, ಮೈಯೆಲ್ಲ ಬೆವರು ಬಿಡ್ತಾ ಇರ್ತದ. ಸಾಕಷ್ಟು ಲಕ್ಷಣಗಳಿವೆ. ಕೆಲವೊಂದು ಲಕ್ಷಣಗಳು ಒಬ್ಬೊಬ್ಬರ ಹತ್ರ ಡಿಫ್ರೆಂಟ್ ಆಗಿರ್ತಾವ, ಬಟ್ ಆಲ್ಮೋಸ್ಟ್ ಎಲ್ಲರಿಗೆ ಸೇಮ್ ಇರ್ತಾವ. ಕೆಲವೊಬ್ಬರಿಗೆ ಒಂದೆರಡು ಲಕ್ಷಣಗಳು ಬೇರೆ ಇರ್ಬೋದೇನು ಅಷ್ಟೇ. ಇದಕ್ಕೇನು? ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡೋದು. ಉಪ್ಪು ಜಾಸ್ತಿ ತಿನ್ನಬಾರ್ದು. ಒತ್ತಡ ನಿರ್ವಹಣೆ, ಸ್ಟ್ರೆಸ್ ತಗೋಬಾರ್ದು ಯಾವುದೇ ಕಾರಣಕ್ಕಾಗಿ. ಅಂದ್ರೆ ನೀವು ವಿದ್ಯಾರ್ಥಿಗಳಾಗಿ ನನಗೇನು ಸ್ಟ್ರೆಸ್ ಇರ್ತದೆ ಅಂತ ಅನ್ಕೋಬಾರ್ದು, ಅಥವಾ ಬೇರೆಯವರು ಈ ವಿಡಿಯೋ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಏನು ಸ್ಟ್ರೆಸ್ ಇರುತ್ತೆ ಅಂತೇಳಿ ಕೂಡ ತಾವು ಅನ್ಕೊಳಕ್ ಹೋಗ್ಬಾರ್ದು. ಅವರವರ ಲೈಫಿಗೆ ಸಂಬಂಧಪಟ್ಟ ಅವರ ಏನಾದರೂ ಒತ್ತಡಗಳು ಇದ್ದೇ ಇರ್ತವೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ಓದುವ ಒತ್ತಡ ಇರಬಹುದು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗಿರ್ತಾರೆ ಓದಿನಲ್ಲಿ, ಬರೆಯೋದ್ರಲ್ಲಿ. ಫ್ಯಾಮಿಲಿಯಲ್ಲಿ ಕೆಲವೊಂದು ಆರ್ಥಿಕ ಕಾರಣಗಳಿರ್ಬೋದು, ಕುಟುಂಬದ ಕೆಲವೊಂದು ಸಮಸ್ಯೆಗಳಿರಬಹುದು. ಅವರು ಮನುಷ್ಯರೇ, ಅವರಿಗೂ ಕೂಡ ಸಾಕಷ್ಟು ಒತ್ತಡ ಇದ್ದೇ ಇರುತ್ತೆ. ಮತ್ತು ನಿಯಮಿತ ವ್ಯಾಯಾಮ ಮಾಡ್ಬೇಕ್ರಿ. ಏನೇ ಒತ್ತಡ ಇರಲಿ, ಒತ್ತಡ ತಗೋಬಾರ್ದು ನೀವು ಲೈಫ್ನಲ್ಲಿ. ಅದನ್ನು ಪಾಸಿಟಿವ್ ಆಗಿ ವಿಚಾರ ಇಟ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಅನವಶ್ಯಕವಾಗಿ ವಿಚಾರ ಮಾಡೋದು ಬಿಟ್ಟು ನೀವು ನಿಮ್ಮ ಕೆಲಸದಲ್ಲಿ ಮಗ್ನ ಆಗ್ಬೇಕ್ರಿ. ಇನ್ನು ನಿಯಮಿತವಾದಂತಹ ವ್ಯಾಯಾಮ ಕೂಡ ಮಾಡ್ತಾ ಇರಬೇಕು. ಆಮೇಲೆ 4ನೇ ರೋಗ ಕ್ಯಾನ್ಸರ್. ಕ್ಯಾನ್ಸರ್ ಅಂತಂದ್ರೆ ಅಸಾಮಾನ್ಯ ಗಡ್ಡೆಗಳು ಅಥವಾ ಉಂಡೆಗಳು, ಅನಿರೀಕ್ಷಿತ ತೂಕ ನಷ್ಟ, ಸತತ ಕೆಮ್ಮು ಮತ್ತು ಧ್ವನಿ ಬದಲಾವಣೆ. ಇವೆಲ್ಲ ಕ್ಯಾನ್ಸರ್ನ ಚಿಹ್ನೆಗಳು. ದೇಹದಲ್ಲಿ ಆಗ್ತಾವ್ರಿ, ಗಡ್ಡೆಗಳಾಗ್ತಾವ, ಉಂಡೆಗಳಾಗ್ತಾವ ದೇಹದ ಒಳಗಡೆ. ಕ್ಯಾನ್ಸರ್ ಎಲ್ಲಿ ಬೇಕಾದ್ರೂ ನಮ್ಮ ಯಾವುದೇ ದೇಹದ ಭಾಗಕ್ಕೆ ಕೂಡ ಬರ್ತಾ ಇರುತ್ತೆ. ಇವೆಲ್ಲ ಲಕ್ಷಣಗಳಾಯ್ತು. ಇನ್ನು ನಮ್ಮ ಜೀವನ ಶೈಲಿ ಹೇಗಿರ್ಬೇಕು? ಕ್ಯಾನ್ಸರ್ ಬರಬಾರ್ದಂದ್ರೆ ಏನ್ ಮಾಡ್ಬೇಕು? ತಂಬಾಕು ಸೇವನೆ ಬಿಡ್ಬೇಕ್ರಿ, ಬೀಡಿ ಸಿಗರೇಟ್ ಬಿಡ್ಬೇಕು, ಅಂಥವ್ರಿಂದ ದೂರ ಇರ್ಬೇಕು. ನೀವು ಮಾಡಲ್ಲ ಅಂದ್ರೂ ಕೂಡ ಅಂಥವ್ರು ಸಮೀಪ ಇದ್ರೆ, ಅವ್ರೇನ್ ಸೇವನೆ ಮಾಡ್ತಾ ಇರ್ತಾರಲ್ಲ, ಅದರಿಂದ ಕೂಡ ನಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹೊಗೆ ಬಿಡ್ತಾರೆ ಹೊರಗಡೆ, ಆ ಹೊಗೆ ನೀವು ತಗೋತೀರಿ. ಸೊ ನೀವು ಸ್ಮೋಕ್ ಮಾಡಿದ ಹಾಗೆ, ಅಲ್ಲಿ ಸಿಗರೇಟ್ ಸೇದಿದ ಹಾಗೆ, ಬೀಡಿ ಸೇದಿದ ಹಾಗೆ ಅದು. ಹಾಗಾಗಿ ನೀವು ದೂರ ಇರಬೇಕು. ಮದ್ಯಪಾನವನ್ನು ಸಂಪೂರ್ಣವಾಗಿ ವರ್ಜಿಸುವುದು, ಬಿಡುವುದು. ರೈಟ್? ಮದ್ಯಪಾನ ಮಾಡಬಾರ್ದು. ಬಿಯರ್, 90, ವಿಸ್ಕಿ, ಆಲ್ಕೋಹಾಲ್ ಅಂತೇಳಿ ಹೇಳ್ತೀವಲ್ಲ, ಅವೆಲ್ಲ ತಗೋಬಾರ್ದು, ಕುಡಿಬಾರ್ದು. ಮತ್ತೆ ಪೌಷ್ಟಿಕ ಆಹಾರ ಸೇವನೆ ಮಾಡ್ತಾ ಇರಬೇಕು. ಇವೆಲ್ಲ ಮಾಡಿದರೆ ಅವಾಗ ನಿಮಗೆ ಸಾಂಕ್ರಾಮಿಕವಲ್ಲದ ರೋಗಗಳು ಕೂಡ ಬರುವುದಿಲ್ಲ. ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನೀವು ಏನೇ ಮಾಡಿದ್ರು ಕೂಡ ಮನುಷ್ಯ ಕೆಲವೊಂದ್ಸಲ ತಪ್ಪುಗಳಾಗ್ತಾ ಇರ್ತಾವ. ಅವಾಗ ರೋಗಗಳು ಬರ್ತಾವ್ರಿ, ಏನ್ ಮಾಡಕ್ಕೆ ಆಗಲ್ಲ, ಎಷ್ಟೇ ಜಾಗರೂಕತೆ ಇದ್ದಾಗ ಕೂಡ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ರೋಗಗಳನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದು ಹೇಗೆ? ರೋಗ ಬಂತು, ಅವಾಗ ಏನ್ ಮಾಡ್ಬೇಕು? ರೋಗಗಳ ವಿರುದ್ಧ ಹೋರಾಡುವ ನಮ್ಮ ದೇಹದ ನೈಸರ್ಗಿಕ ಸಾಮರ್ಥ್ಯವನ್ನು ರೋಗ ನಿರೋಧಕ ಶಕ್ತಿ ಎನ್ನುತ್ತಾರೆ. ದೇಹವು ಇದಕ್ಕಾಗಿ ರೋಗ ನಿರೋಧಕ ವ್ಯವಸ್ಥೆಯನ್ನು ಹೊಂದಿರುತ್ತೆ. ನಮ್ಮ ದೇಹನೇ ಒಂದು ಡಾಕ್ಟರ್. ಎಸ್, ನಮ್ಮ ದೇಹ ತನ್ನನ್ನು ತಾನು ರೋಗಗಳ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತದೆ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳಿ ಕರೀತಾರೆ. ಯಾವಾಗ ನಮಗೆ ರೋಗಗಳು ಹೇಗೆ ಬರ್ತಾವ್ರಿ? ಸಾಮಾನ್ಯವಾಗಿ
ಒಂದು ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು. ಈ ಸಾಂಕ್ರಾಮಿಕವಲ್ಲದ ರೋಗಗಳು ಏನಾವಲ್ಲ ಅಂದ್ರೆ ಶುಗರ್ ಆಯ್ತು, ಬಿ.ಪಿ ಆಯ್ತು, ಕ್ಯಾನ್ಸರ್ ಆಯ್ತು, ಹಾರ್ಟ್ ಪ್ರಾಬ್ಲಮ್ಸ್ ಆಯ್ತು. ಇದಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಅಷ್ಟೇನು ಕೆಲಸ ಮಾಡಂಗಿಲ್ಲ. ಅದು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದ್ರೆ ಬಂದ್ಬಿಡುತ್ತೆ. ಬಟ್ ಇದು ಸಾಂಕ್ರಾಮಿಕ ರೋಗಗಳ ಆವಲ್ಲ, ಏನಾದ್ರು ಗಾಳಿಯಿಂದ, ನೀರಿನಿಂದ, ಕೀಟಗಳಿಂದ, ಸಂಪರ್ಕದಿಂದ ಬರುವ ಏನು ರೋಗಗಳಾವಲ್ಲ, ಸಾಂಕ್ರಾಮಿಕ ರೋಗಗಳು, ಅವುಗಳ ವಿರುದ್ಧ ಈ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇದೆಯಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದು ಹೋರಾಟ ಮಾಡ್ತಾ ಇರುತ್ತೆ. ಸೊ ಒಬ್ಬೊಬ್ಬರ ರೋಗ ನಿರೋಧಕ ಶಕ್ತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚಾಗ್ತಾ ಇರ್ತದೆ. ಒಂದು ಮನೆಯಲ್ಲಿ ಒಬ್ಬರಿಗೆ ಬೇಗ ನೆಗಡಿ ಆಗ್ಬಹುದು, ಇನ್ನೊಬ್ಬರಿಗೆ ನೆಗಡಿ ಶೀತ ಆಗದೇ ಇರಬಹುದು. ಸೊ ಆದವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ, ಆಗ್ಲಾರ್ದವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ಹೇಳಿ ಅರ್ಥ. ಸೊ ರೋಗಗಳನ್ನು ತಡೆಗಟ್ಟುವಲ್ಲಿ ನಮ್ಗೆ ನಮ್ಮ ದೇಹದ ಒಂದು ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ. ಓಕೆ, ರೋಗ ನಿರೋಧಕ ಶಕ್ತಿ ಇದ್ರೂ ಕೂಡ ಒಂದೊಂದ್ಸಲ ರೋಗಗಳು ಬರ್ತಾವ. ಅವಾಗ ಏನ್ ಮಾಡ್ಬೇಕು? ಲಸಿಕೆಗಳನ್ನು ಹಾಕೋಬೇಕಾಗುತ್ತದೆ, ವ್ಯಾಕ್ಸಿನ್ಸ್ ಗಳನ್ನು ನಾವು ಹಾಕೋಬೇಕಾಗ್ತದೆ. ವ್ಯಾಕ್ಸಿನ್ ಅಂತಂದ್ರೆ ನಾವು ಸಾಕಷ್ಟು ವ್ಯಾಕ್ಸಿನ್ಗಳನ್ನು ಹಾಕೊಂಡಿದ್ದೇವೆ. ಬಾಲ್ಯದಲ್ಲಿ ರೋಗಗಳಿಂದ ರಕ್ಷಿಸಲು ನೀಡುವ ಹನಿ ಅಥವಾ ಇಂಜೆಕ್ಷನ್ಗಳು, ಹನಿಗಳ ರೂಪದಲ್ಲಿ ಕೂಡ ವ್ಯಾಕ್ಸಿನ್ಸ್ ಇರ್ತಾವ, ಇಂಜೆಕ್ಷನ್ಗಳ ರೂಪದಲ್ಲಿ ಕೂಡ ವ್ಯಾಕ್ಸಿನ್ಸ್ ಇರ್ತಾವ. ಉದಾಹರಣೆಗೆ ನೀವು ಪೋಲಿಯೋ ಹಾಕೊಂಡಿರ್ತೀರಿ ಲಸಿಕೆ, ದಡಾರಕ್ಕೆ ನೀವು ಹಾಕೊಂಡಿರ್ತೀರಿ, ಆಮೇಲೆ ಧನುರ್ವಾಯುವಿಗೆ ಹಾಕೊಂಡಿರ್ತೀರಿ, ಹೆಪಟೈಟಿಸ್ಗೆ, ಹೀಗೆ ಹಾಕ್ತಿರ್ತಾರೆ. ಇತ್ತೀಚೆಗಂತೂ ಈ ಲಸಿಕೆಗಳನ್ನು ಆಸ್ಪತ್ರೆಯಲ್ಲಿ ಜನಿಸಿದಂತಹ ಮಕ್ಕಳಿಗೆ ಹುಟ್ಟಿದ ತಕ್ಷಣದಿಂದ ಹಾಕ್ತಾನೆ ಇರ್ತಾರ. ಮತ್ತೆ ಕೆಲವೊಂದು ವ್ಯಾಕ್ಸಿನ್ಗಳು ಕೆಲವೊಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಹಾಕ್ಬೇಕಂತ ಇರ್ತಾವ. ಆ ಲಸಿಕೆಗಳನ್ನು ಹಾಕೊಳ್ಳಬೇಕು. ನಾವು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಇದ್ದವರಿಗೆ ಹಾಕಿಸ್ತಾನೆ ಇರಬೇಕು. ಈ ಲಸಿಕೆಗಳನ್ನು ಹಾಕಿದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸ್ಟ್ರಾಂಗ್ ಮಾಡಿದ ಹಾಗೆ, ಆಕ್ಟಿವ್ ಮಾಡಿದ ಹಾಗೆ. ಅವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಏನ್ ಮಾಡ್ತದಪ್ಪ ಅಂದ್ರೆ, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಏನಾದ್ರೂ ನಮ್ಮ ದೇಹದ ಒಳಗಡೆ ಹೋದಾಗ ಅವುಗಳನ್ನು ಗುರುತಿಸಿ ಅವುಗಳಿಂದ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತದೆ. ಉದಾಹರಣೆಗೆ ನೋಡ್ರಿ, ಈ ತರ ಏನಾದ್ರೂ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದ ಒಳಗಡೆ ಬಂದ ತಕ್ಷಣ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇದ್ದು ಅದರ ವಿರುದ್ಧ ಹೋರಾಟ ಮಾಡಿ ನಮಗೆ ರಕ್ಷಣೆಯನ್ನು ಕೊಡ್ತದ. ನಾವು ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಈ ಲಸಿಕೆಗಳನ್ನು ಹೇಗೆ ತಯಾರಿಸ್ತಾರ ನೋಡ್ರಿ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಂತಾರಲ್ಲ. ಸೊ ಯಾವ ರೋಗಕ್ಕೆ ನಾವು ಲಸಿಕೆ ಮಾಡ್ತಾ ಇರ್ತೀವಲ್ಲ, ಆ ರೋಗಕ್ಕೆ ಕಾರಣವಾಗಿರುವಂತಹ ಜೀವಿಯಿಂದಲೇ, ಎಸ್, ಆ ಜೀವಿಯಿಂದಲೇ ನಾವು ವ್ಯಾಕ್ಸಿನ್ ಅನ್ನು ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಹೇಗೆ ಮಾಡ್ತಾರಪ್ಪ ಅಂದ್ರೆ, ಒಂದು ಸತ್ತ ಅಥವಾ ದುರ್ಬಲಗೊಂಡ ಸೂಕ್ಷ್ಮಾಣು ಜೀವಿಗಳಿಂದ, ಈಗ ಇದೊಂದು ಸೂಕ್ಷ್ಮಾಣು ಜೀವಿ ಇದೆ, ಇದರಿಂದ ಒಂದು ರೋಗ ಬಂದಿದೆ ಅಂದ್ರೆ ಇದರಿಂದಲೇ ವ್ಯಾಕ್ಸಿನ್ ಮಾಡ್ತಾರೆ. ಬಟ್ ಅದು ಸತ್ತೋಗಿರ್ಬೇಕು ಅಥವಾ ಅದು ದುರ್ಬಲ ಆಗಿರ್ಬೇಕು. ಅದನ್ನೇನ್ ಮಾಡ್ತಾರ, ಅದರಿಂದ ವ್ಯಾಕ್ಸಿನ್ ತಯಾರು ಮಾಡಿ, ರೈಟ್, ಅದನ್ನು ನಮ್ಮ ದೇಹಕ್ಕೆ ಕೊಡ್ತಾರೆ. ಕೊಟ್ಟಾಗ ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ಆ ರೋಗವನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿಯನ್ನು ನಮಗೆ ಕೊಡ್ತದ. ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ರೋಗಗಳಿಗೆ ಚಿಕಿತ್ಸೆ ಹೇಗೆ ಕೊಡ್ತೀವಿ? ವ್ಯಾಕ್ಸಿನ್ ಹಾಕೊಂಡಿದ್ದೀವಿ, ವ್ಯಾಕ್ಸಿನ್ ಹಾಕೊಂಡಿಲ್ಲ ಅಂದಾಗ ರೋಗ ಬಂದ್ರೆ ಏನ್ ಮಾಡ್ಬೇಕು? ಮತ್ತೆ ಎಲ್ಲಾ ರೋಗಗಳಿಗೂ ಕೂಡ ವ್ಯಾಕ್ಸಿನ್ ಇರೋದಿಲ್ಲ, ಲಸಿಕೆ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಎಸ್, ಅವಾಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಮಾತ್ರೆಗಳನ್ನು, ಔಷಧಿಗಳನ್ನು ಕೊಡ್ತೀವಿ. ಅದಕ್ಕೇನು ಕೊಡ್ತಾರಲ್ಲ, ಅದಕ್ಕೆ ನಾವು ಪ್ರತಿ ಜೀವಕಗಳು ಅಂತ ಕರಿತೀವಿ, ಆಂಟಿಬಯೋಟಿಕ್ಸ್ ಅಂತೇಳಿ ಕರಿತೀವಿ. ಸೊ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಒಳಗಡೆ ಹೋಗಿ ನಮಗೆ ಯಾವ ಸೂಕ್ಷ್ಮಾಣು ಜೀವಿಯಿಂದ ಏನು ರೋಗ ಬಂದಿತ್ತಲ್ಲ ಆ ಸೂಕ್ಷ್ಮಾಣು ಜೀವಿಯನ್ನು ಕೊಲ್ತದೆ. ಸೊ ಅವಾಗ ನಮ್ಮ ದೇಹದ ಆರೋಗ್ಯ ಚೆನ್ನಾಗಾಗುತ್ತೆ. ಇಲ್ಲಿ ಮುಖ್ಯವಾಗಿ ಪ್ರತಿಜೀವಿಕಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಕೇವಲ ಬ್ಯಾಕ್ಟೀರಿಯಾಗಳಿಂದ ಏನ್ ರೋಗ ಬರ್ತಾವಲ್ಲ, ಆ ಬ್ಯಾಕ್ಟೀರಿಯಾಗಳಿಂದ ರೋಗ ಬಂದಾಗ ಮಾತ್ರನೇ ತಗೋಬೇಕು. ಯಾಕಂದ್ರೆ ಇವು ಬ್ಯಾಕ್ಟೀರಿಯಾಗಳನ್ನು ಮಾತ್ರನೇ ಕೊಲ್ತಾವ. ಬ್ಯಾಕ್ಟೀರಿಯಾದಿಂದ ರೋಗ ಬಂದಾಗ ಮಾತ್ರನೇ ಆಂಟಿಬಯೋಟಿಕ್ಸ್ ವರ್ಕ್ ಮಾಡ್ತಾವ. ನಮಗೆ ವೈರಸ್ ನಿಂದ ಜ್ವರ ಬಂದಿತ್ತು, ಅವಾಗ ನಾನು ಪ್ರತಿಜೈವಕಗಳನ್ನು ಅಂದ್ರೆ ಆಂಟಿಬಯೋಟಿಕ್ಸ್ ತಗೋತೀನಿ ಅಂದ್ರೆ ಅದು ನಿಮಗೆ ವಾಸಿ ಆಗುವುದಿಲ್ಲ. ಇದು ಸರಿಯಾಗಿ ತಾವು ನೆನ್ಪಿಟ್ಕೋಬೇಕು. ಇನ್ನ ಈ ರೋಗಗಳ ಚಿಕಿತ್ಸೆಯಲ್ಲಿ ಪ್ರತಿಜೀವಿಕಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾವ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ನೋಡೋದಾದ್ರೆ, ಇವು ಏನ್ ಮಾಡ್ತಾವ್ರಿ? ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಕೊಲ್ಲುತ್ತವೆ ಅಥವಾ ನಿಲ್ಲಿಸುತ್ತವೆ. ಸೊ ನಮ್ಮ ದೇಹದ ಒಳಗಡೆ ಏನು ರೋಗವನ್ನು ಉಂಟು ಮಾಡುವಂತ ಬ್ಯಾಕ್ಟೀರಿಯಾ ಹೋಗಿತ್ತಲ್ಲ, ಅದನ್ನು
ಸಾಯಿಸ್ಬಿಡ್ತದ, ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸ್ಬಿಡ್ತದ. ಸೊ ನಿಧಾನ ರೋಗ ಕಡಿಮೆ ಆಗ್ತದೆ. ಸೊ ಈ ಆಂಟಿಬಯೋಟಿಕ್ಸ್ ಅಂದ್ರೆ ಪ್ರತಿಜೀವಕಗಳು ಯಾವುದಕ್ಕೆ ಪರಿಣಾಮಕಾರಿ? ಕೇವಲ ಬ್ಯಾಕ್ಟೀರಿಯಾಗೆ ಮಾತ್ರನೇ, ವೈರಸ್ಗೆ ಅಲ್ಲ. ಈಗಲೇ ಹೇಳಿದೆ ನಾನು, ಯಾವುದರ ವಿರುದ್ಧ ಪರಿಣಾಮಕಾರಿ ಅಲ್ಲ? ವೈರಸ್ನಿಂದ ಬಂದಂತಹ ರೋಗಗಳು, ನೆಗಡಿ, ಜ್ವರ, ಕೋವಿಡ್ ಇಂತಹ ರೋಗಗಳಿಗೆ ನಾನು ಆಂಟಿಬಯೋಟಿಕ್ಸ್ ಅಂದ್ರೆ ಪ್ರತಿಜೈವಿಕಗಳು ತಗೋತೀನಿ ಅಂತಂದ್ರೆ ಅದು ಕಡಿಮೆ ಆಗಲ್ಲ. ಅದು ಕೇವಲ ಬ್ಯಾಕ್ಟೀರಿಯಾಗಳ ಸೋಂಕುಗಳಿಗೆ ಮಾತ್ರನೇ ಕೆಲ್ಸಕ್ಕೆ ಬರುತ್ತೆ. ಉದಾಹರಣೆ ಯಾವುದು ಪ್ರತಿಜೀವಿಕಗಳು ಯಾವುದಪ್ಪ ಅಂದ್ರೆ ಪೆನ್ಸಿಲಿನ್ ಅನ್ನುವಂಥದ್ದು ಒಂದು ಪ್ರತಿಜೀವಕನೇ. ಆಮೇಲೆ ಅಮೋಕ್ಸಿಲಿನ್, ಟೆಟ್ರಾಸೈಕ್ಲಿನ್, ಇವೆಲ್ಲ ಟ್ಯಾಬ್ಲೆಟ್ಸ್, ಮಾತ್ರೆಗಳ ರೂಪದಲ್ಲಿ, ಚುಚ್ಚುಮದ್ದುಗಳ ರೂಪದಲ್ಲಿ ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ಪ್ರತಿಜೀವಿಕಗಳಿಗೆ ಉದಾಹರಣೆಗಳಾಗಿವೆ. ಈ ಪ್ರತಿಜೀವಿಕಗಳು ಇವುಗಳ ಬಗ್ಗೆ ನಾವಿನ್ನ ಸ್ವಲ್ಪ ಹೆಚ್ಚಿಗೆ ನೋಡೋದಾದ್ರೆ, ತಗೋಬೇಕಾ ತಗೋಬಾರ್ದ, ಯಾವಾಗ ತಗೋಬೇಕು ಯಾವಾಗ ತಗೋಬಾರ್ದು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವಿಲ್ಲಿ ಅನುಸರಿಸಬೇಕಾಗ್ತ ಅನ್ನುವಂತಹ ಒಂದು ಚಿತ್ರ ಇದೆ. ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, ಏನಾದ ಫಸ್ಟ್ ಇಲ್ಲಿ ನಿಯಮಿತ ಚಿಕಿತ್ಸೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಬ್ಯಾಕ್ಟೀರಿಯಾಗಳು ಅವನ ದೇಹದ ಒಳಗಡೆ ಹೋಗಿದ್ದಾನೆ, ಅವನಿಗೆ ರೋಗದ ಸಮಸ್ಯೆ, ರೋಗದ ಲಕ್ಷಣಗಳು ಕಂಡು ಬಂದಿವೆ. ಏನ್ ಮಾಡ್ಬೇಕಂತ? ಸೂಕ್ತ ಪ್ರತಿಜೈವಿಕವನ್ನು ತೆಗೆದುಕೋಬೇಕು. ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ನಿಮ್ಗೆ ಏನೇ ಆದಾಗ ಡಾಕ್ಟರ್ ಹೇಳ್ತಾರ, ಅವರು ಏನ್ ಬರೀತಾರ ಆ ಆಂಟಿಬಯೋಟಿಕ್ ಗಳನ್ನು ಎಷ್ಟು ದಿವಸ ಹೇಳ್ತಾರ ಅಷ್ಟು ದಿವಸ ಕರೆಕ್ಟ್ ಆಗಿ ತಗೋಬೇಕು. ಸೋಂಕು ಕಡಿಮೆ ಆಗ್ತದೆ ಮತ್ತು ವ್ಯಕ್ತಿ ಗುಣಮುಖ ಆಗ್ಬಿಡ್ತಾನ್ರಿ, ವೈದ್ಯರ ಹತ್ರ ಹೋಗಿ ನಾವು ಈ ತರ ಮಾಡಿದಾಗ. ಒಂದ್ ವೇಳೆ ಒಂದೊಂದ್ಸಲ ಏನಾಗುತ್ತೆ, ಅತಿಯಾದ ಬಳಕೆ, ಅಗತ್ಯವಿಲ್ಲದಿದ್ದರೂ ಪ್ರತಿಜೀವಿಕಗಳನ್ನು ಬಳಸುವುದು. ಒಂದೊಂದ್ಸಲ ಏನಾಗ್ತದಪ್ಪ ಅಂದ್ರೆ ನಾವೇ ಡಾಕ್ಟರ್ ಆಗಿ ಹಾಕೊಂಡ್ಬಿಡ್ತೀವಿ, ಹಂಗೆ ಮೆಡಿಕಲ್ ಶಾಪ್ಗೆ ಹೋಗೋದು, ತಗೊಳ್ಳೋದು. ಅಥವಾ ಏನೋ ಒಂದು ವೈರಲ್ ಫೀವರ್ ಬಂದಿರ್ತದೆ, ಅವಾಗ ನಾವೇನ್ ಮಾಡ್ತೀವಿ, ಈ ಪ್ರತಿಜೀವಿಕಗಳನ್ನು ಹಾಕೋತೀವಿ. ಅನಾವಶ್ಯಕವಾಗಿ ಹಾಕೋತೀವಿ, ಹೆಚ್ಚಿಗೆ ಕೂಡ ಹಾಕೋತೀವಿ, ಹಂಗೆ ಕಂಟಿನ್ಯೂ ಆಗಿ. ಅವಾಗ ಏನಾಗ್ತಾವಪ್ಪ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತದ. ಏನಾಗ್ತದ ಅವಾಗ ಗೊತ್ತದ? ಅಪೂರ್ಣ ಚಿಕಿತ್ಸೆಯಿಂದ ಕೆಲವೊಂದ್ಸಲ ಡಾಕ್ಟರ್ ಹೇಳಿರ್ತಾರ್ರಿ 6 ದಿವಸ ತಗೊಂತೇಳಿ, ನಾವೇನ್ ಅನ್ಕೋತೀವಿ 3 ದಿವಸ ತಗೊಂಡು ಬಿಟ್ಟು ಬಿಡ್ತೀವಿ. ಇನ್ನ 3 ದಿವಸ ಡಾಕ್ಟರ್ ಹೇಳಿದ ಎಷ್ಟು ದಿವಸ ಹೇಳ್ತಾರೋ ಅಷ್ಟು ದಿವಸ ಕೂಡ ನಾವು ತಗೋಬೇಕು. ಅದು ಸಮಸ್ಯೆ ಆಗ್ತದೆ. ಹೆಚ್ಚಿಗೂ ತಗೋಬಾರ್ದು, ಕಡಿಮೆನೂ ತಗೋಬಾರ್ದು, ಅನಾವಶ್ಯಕವಾಗಿ ಕೂಡ ತಗೋಬಾರ್ದು. ಏನಾಗ್ತಾವ ಅವಾಗ ನಿಮ್ಮ ರೋಗ ತಂದಿರುವಂತಹ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸಾಯ್ತಾವ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಉಳಿತಾವ ನೀವು ಸ್ವಲ್ಪ ದಿನ ತಗೊಂಡಾಗ. ಅವಾಗ ಏನಾಗ್ತಾವ, ಈ ಉಳಿದಿರುವಂತಹ ಬ್ಯಾಕ್ಟೀರಿಯಾಗಳು ಆ ಆಂಟಿಬಯೋಟಿಕ್ಸ್ಗೆ ನಿರೋಧಕ ಶಕ್ತಿಯನ್ನು ಪಡಿತಾವ. ಅವು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ನೀವೇನು ಪ್ರತಿಜೀವಿಕ ಮಾತ್ರೆ ತಗೋತಿರಲ್ಲ, ಕರೆಕ್ಟ್ ಆಗಿ ತಗೊಳ್ಳಾರ್ದೆ ಹೆಚ್ಚು ಕಡಿಮೆ ತಗೋತಿರಲ್ಲ, ಅವಾಗ ನಿರೋಧಕ ಶಕ್ತಿ, ಹೇಗೆ ನಮ್ಮ ದೇಹಕ್ಕೆ ಜೀವ ನಿರೋಧಕ ಶಕ್ತಿ ಇರ್ತದೋ ಅವುಗಳಲ್ಲಿ ಕೂಡ ಜೀವ ನಿರೋಧಕ ಶಕ್ತಿ ಬೆಳೆದು ಬಿಡ್ತದ. ಬೆಳ್ಕೊಂಡು ಏನ್ ಮಾಡ್ತಾವ, ಅವುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೋತಾವ. ಅವುಗಳಿಂದ ಹುಟ್ಟುವಂತಹ ಮರಿ ಬ್ಯಾಕ್ಟೀರಿಯಾಗಳಿಗೆ ಆ ಜೀವ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ನಿಮ್ಗೆ ಅದೇ ರೋಗ ಬಂದಾಗ, ನೀವು ಅದೇ ಒಂದು ಮಾತ್ರೆಯನ್ನು ತಗೊಂಡಾಗ ಆ ಬ್ಯಾಕ್ಟೀರಿಯಾಗಳು ಸಾಯುವುದೇ ಇಲ್ಲ. ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾನೆ ಹೋಗ್ತದ, ನಿಮ್ಗೆ ರೋಗ ವಾಸಿ ಆಗುವುದೇ ಇಲ್ಲ. ಹಾಗಾಗಿ ಚಿಕಿತ್ಸೆ ಆವಾಗ ಕಷ್ಟ ಆಗ್ತದ, ನೀವು ದೀರ್ಘಕಾಲ ಅನಾರೋಗ್ಯ ಒಳಗಾಗ್ತೀರಿ, ನಿಮ್ಗೆ ಸಾವು ಕೂಡ ಸಂಭವಿಸಬಹುದು. ಹಾಗಾಗಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ವೈದ್ಯರು ಸೂಚಿಸಿದಾಗ ಮಾತ್ರನೇ ನೀವು ಮಾತ್ರೆಗಳನ್ನು ಬಳಸಬೇಕು, ನೀವೇ ಡಾಕ್ಟರ್ ಆಗಬಾರ್ದು. ಔಷಧ ಸಂಪೂರ್ಣ ಕೋರ್ಸ್ ಅನ್ನು ಪೂರ್ಣಗೊಳಿಸಬೇಕು. ಅವ್ರು ಎಷ್ಟು ದಿನ ತಗೋಬೇಕಂತ ಹೇಳಿರ್ತಾರೋ ಅಷ್ಟು ದಿವಸ ತಗೋಬೇಕು. ಅಗತ್ಯವಿಲ್ಲದಿದ್ದರೆ ಕೇಳಬೇಡಿ. ನಿಮ್ಗೆ ದೇಹಕ್ಕೆ ಅನಾವಶ್ಯಕ ಇರ್ತದೆ ಕೆಲವೊಂದು ಮಾತ್ರೆಗಳು, ಸುಮ್ಮನೆ ನಾವೇ ಡಾಕ್ಟರ್ ಹೇಳಿ ಅದಾಗ್ಯದ ಸರ್ ಇದು ಆಗ್ಯದ ಅಂತ ಹೇಳಿ ಹೆಚ್ಚಿಗೆ ಟ್ಯಾಬ್ಲೆಟ್ಸ್ ಬರ್ಕೊಂಡು ನಾವೇ ಕಂಟಿನ್ಯೂ ತಗೋದಲ್ಲ. ಕಡಿಮೆ ಆದ್ರೂ ಕೂಡ ಹಾಗೆ ನಿಯಮಿತವಾಗಿ ಕೈಗಳನ್ನು ತೊಳ್ಕೊತಾ ಇರಿ, ಲಸಿಕೆಗಳನ್ನು ಹಾಕಿಸ್ಕೊಳ್ತಾ ಇರ್ರಿ, ವೈದ್ಯರ ಮಾತುಗಳನ್ನು ಕೇಳ್ತಾ ಇರ್ರಿ, ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲನೆ ಮಾಡ್ತಾ ಇರ್ರಿ, ಆರೋಗ್ಯವಾಗಿ ಇರ್ತೀರಿ. ಇನ್ನು ಕೆಲವೊಂದ್ಸಲ ಏನಾಗ್ತದಪ್ಪ ಅಂದ್ರೆ ಈ ಪ್ರತಿಜೀವಕ, ಈಗಲೇ ಹೇಳಿದ್ನಲ್ಲ, ಕೆಲವೊಂದು ಪ್ರತಿಜೀವಕ ಅಂದ್ರೆ ಮಾತ್ರೆಗಳು ಪ್ರತಿರೋಧವು ಸಮುದಾಯದಲ್ಲಿ ಹೇಗೆ ಹರಡ್ತದ. ಕೆಲವೊಂದ್ಸಲ ಒಬ್ಬ ವ್ಯಕ್ತಿಯಲ್ಲಿ, ಒಂದು ಜೀವಿಯಲ್ಲಿ ಮಾತ್ರ ಇರುವಂತಹ ಬ್ಯಾಕ್ಟೀರಿಯಾಗಳು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾವ. ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ, ಅವನಿಂದ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ.
ಒಬ್ಬ ವ್ಯಕ್ತಿಯ ದೇಹದ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ, ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ತಾನ, ಅವನು ವೈದ್ಯರ ಸಹಾಯವಿಲ್ಲದೆ ಆಂಟಿಬಯೋಟಿಕ್ಸ್ ತಗೊಂಡಿರ್ತಾನ, ಅಥವಾ ವೈದ್ಯರು ಡಾಕ್ಟರ್ ಎಷ್ಟು ದಿವಸ ತಗೋಬೇಕಂತ ಹೇಳಿರ್ತಾನ ಅಷ್ಟು ದಿವಸ ತಗೊಂಗಿಲ್ಲ ಅವನು, ಅದಕ್ಕಿಂತ ಹೆಚ್ಚು ತಗೊಂಡಿರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ತಗೊಂಡಿರ್ಬೋದು. ಅವಾಗ ಅವನ ದೇಹದ ಒಳಗಡೆ ಇರುವಂತಹ ರೋಗಗಳನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ್ರಿ, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಸ್ಟ್ರಾಂಗ್ ಆಗಿರ್ತಾವ. ಅದು ಅವನ ದೇಹದಲ್ಲಿ ಮಾತ್ರ ಇರೋದಿಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಅವರಿಂದ ಏನಾಗ್ತದ, ಎಲ್ಲರಿಗೂ, ಇಡೀ ಸಮುದಾಯದಕ್ಕೂ ಕೂಡ ಹರಡು ಬಿಡ್ತದದು. ಅವಾಗ ಎಲ್ಲರ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಏನಾಗ್ತಾವ, ಸ್ಟ್ರಾಂಗ್ ಆಗ್ತಾವ. ಅವಾಗ ಎಲ್ಲರೂ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅವರಿಗೆ ರೋಗಗಳು ಕಡಿಮೆ ಆಗ್ಲಾರ್ದಂಗ ಆಗ್ತದ. ಸೊ ಇದು ಹೇಗೆ ಹರಡುತ್ತದೆ, ಪ್ರತಿಜೀವಕ ಪ್ರತಿರೋಧವು ಸಮುದಾಯದಲ್ಲಿ ಹೇಗೆ ಹರಡುತ್ತದೆ ನಾವು ನೋಡೋದಾದ್ರೆ ನೋಡ್ರಿ, ಪ್ರಾಣಿಗಳಿಂದ. ಮೊದಲು ನೋಡ್ರಿ, ಪ್ರಾಣಿಗಳಿಗೆ ಆ ಒಂದು ಬ್ಯಾಕ್ಟೀರಿಯಾ ಇತ್ತು ಅಂತ ತಿಳ್ಕೊರಿ. ಅಂದ್ರೆ ಯಾವ ಬ್ಯಾಕ್ಟೀರಿಯಾ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಇರುವಂತಹ ಬ್ಯಾಕ್ಟೀರಿಯಾ ಅದಂತ ತಿಳ್ಕೊರಿ. ಸೊ ಅದೇನಾಗ್ತದ, ಪ್ರಾಣಿಗಳಿಂದ ನಾವು ಪ್ರಾಣಿ ಆಹಾರ ಸೇವನೆ ಮಾಡ್ತೀವಿ, ಅಥವಾ ಪ್ರಾಣಿಗಳಿಂದ ಗೊಬ್ಬರ ಸಿಗ್ತದ, ಅದಕ್ಕೆ ನಾವು ಸಸ್ಯಗಳಿಗೆ ಬಳಸ್ತೀವಿ. ಸೊ ಈ ಸಸ್ಯಗಳನ್ನು ನಾವು ಬಳಸಿದಾಗ ಅಥವಾ ಈ ಒಂದು ಪ್ರಾಣಿ ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ ನಮ್ಮ ದೇಹದ ಒಳಗಡೆ ಬಂತು ಬ್ಯಾಕ್ಟೀರಿಯಾ, ಅದು ಏನ್ ಮಾಡಕ್ಕಾಗಲ್ಲ. ಆಮೇಲೆ ನಾವು ಸೋಂಕಿಗೆ ಒಳಗಾದ್ವಿ, ಆಸ್ಪತ್ರೆಗೆ ಹೋದಿವಿ, ರೈಟ್. ಆಸ್ಪತ್ರೆಯಲ್ಲಿ ಏನಾಯ್ತು, ಚಿಕಿತ್ಸೆ ತಗೊಂಡಾಗ ಏನಾಗ್ತದ, ಅಲ್ಲಿ ನಾವು ಕೆಮ್ಮುವಾಗ, ಸೀನುವಾಗ, ನಾವು ಬೆಡ್ ಮೇಲೆ ಮಕ್ಕೊಂಡಿರ್ತೀವಿ, ಅಲ್ಲಿ ಸಾಕಷ್ಟು ವಸ್ತುಗಳು ಮುಟ್ಟಿರ್ತೀವಿ, ನಮ್ಮಿಂದ ಅಲ್ಲೆಲ್ಲ ಬ್ಯಾಕ್ಟೀರಿಯಾ ಹರಡ್ತದ. ಸೊ ಅಲ್ಲಿಂದ ಇವರಿಗೆ ಟ್ರೀಟ್ಮೆಂಟ್ ಮಾಡಿದಂತಹ ವೈದ್ಯರಿಗೆ, ಆ ನರ್ಸ್ಗಳಿಗೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಬಂದಿರುವಂತಹ ಇತರೆ ಪೇಷಂಟ್ಗಳಿಗೆ, ಆ ಪೇಷಂಟ್ರನ್ನು ನೋಡಕ್ಕೆ ಬಂದಿರುವಂತಹ ವ್ಯಕ್ತಿಗಳಿಗೆ ಇವನಿಂದ ಎಲ್ಲರಿಗೆ ಹರಡುತ್ತದೆ. ಆತ ರೋಗ ಕಡಿಮೆ ಆದ್ಮೇಲೆ ಮತ್ತೆ ಸಮುದಾಯಕ್ಕೆ ಬರ್ತಾನ, ಸಮಾಜಕ್ಕೆ ಬರ್ತಾನ, ಮತ್ತೆ ಎಲ್ಲರಿಗೆ ಕುಟುಂಬಕ್ಕೆ ಬರ್ತಾನ, ಮತ್ತೆ ಎಲ್ಲರಿಗೆ ಹರಡ್ತದ. ಹೀಗೆ ನೋಡ್ರಿ, ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿನಿಂದ ಇಡೀ ಒಂದು ಸಮುದಾಯದಲ್ಲಿಯೇ ಈ ಪ್ರತಿಜೀವಕ ಪ್ರತಿರೋಧವು ಬೆಳೀತಾ ಹೋಗ್ತದ. ಹಾಗಾಗಿ ನಾವು ತಪ್ಪು ಮಾಡಬಾರ್ದು, ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಹೋಗಬಾರ್ದು. ಇನ್ನು ಕೊನೆಯದಾಗಿ ಕಾನ್ಸೆಪ್ಟಿಗೆ ಬಂದಿದ್ದೀವಿ. ಸೊ ಈ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಜನ ವಿಜ್ಞಾನಿಗಳು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಅದರ ಅಡಿಯಲ್ಲಿ ಇವತ್ತಿನ ಒಂದು ಪಠ್ಯಪುಸ್ತಕದಲ್ಲಿ ನಿಮ್ಮ ಒಂದು ಪಾಠಕ್ಕೆ ಯಾವ ವಿಜ್ಞಾನಿಗಳಿದ್ದಾರೆ, ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಈಗ ನೋಡೋಣ. ಮೊದಲನೇದಾಗಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವ್ರು ಏನ್ ಸಂಶೋಧನೆ ಮಾಡಿದ್ದಾರೆ, ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕಂಡುಹಿಡಿದಿದ್ದಾರೆ. ದೊಡ್ಡ ಒಂದು ಸಾಧನೆ. ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ನೆನೆಸಲೇಬೇಕಾಗುತ್ತದೆ. ನೋಡ್ರಿ ಅವರ ವಿವರಗಳು. ಇದು ಪ್ರಪಂಚದ ಮೊದಲ ಆಂಟಿಬಯೋಟಿಕ್ ಇಂಜೆಕ್ಷನ್ ಚುಚ್ಚುಮದ್ದಾಗಿರುತ್ತದೆ. ಬ್ಯಾಕ್ಟೀರಿಯಾದ ಸೋಂಕುಗಳನ್ನು ಗುಣಪಡಿಸುವಲ್ಲಿ ಇದು ಕ್ರಾಂತಿಕಾರಿ ಬದಲಾವಣೆ ತಂದಿತು. ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕಂಡಿದ ವಿಜ್ಞಾನಿ ಯಾರು, ಅಲೆಕ್ಸಾಂಡರ್ ಫ್ಲೆಮಿಂಗ್. ಆಮೇಲೆ ಡಾಕ್ಟರ್ ಕಮಲ್ ರಣದಿವೆ, ಇವ್ರು ಏನ್ ಮಾಡಿದ್ರು, ಕ್ಯಾನ್ಸರ್ನ ಬಗ್ಗೆ ಸಂಶೋಧನೆ ಮಾಡಿದ್ರು. ಏನ್ ಮಾಡಿದ್ರು, ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಹಾರ್ಮೋನ್ಗಳು ಮತ್ತು ವೈರಸ್ಗಳ ಪಾತ್ರದ ಬಗ್ಗೆ ಅಧ್ಯಯನ ಮಾಡಿದರು. ತಂಬಾಕು, ಅಸಮತೋಲಿತ ಆಹಾರ ಮತ್ತು ಮಾಲಿನ್ಯವು ಕ್ಯಾನ್ಸರ್ ಅಪಾಯವನ್ನು ಹೇಗೆ ಹೆಚ್ಚಿಸುತ್ತದೆ ಎಂಬುದನ್ನು ಕೂಡ ಅವರು ಸಾಬೀತು ಮಾಡಿ ಕೂಡ ತೋರಿಸಿದ್ದಾರೆ. ಹೀಗೆ ಸಾಕಷ್ಟು ವಿಷಯಗಳನ್ನು ಅವರು ಕೊಡುಗೆಗಳನ್ನು ಆರೋಗ್ಯ ಕ್ಷೇತ್ರದಲ್ಲಿ ನೀಡಿದ್ದಾರೆ, ತಿಳ್ಕೋಬೇಕು. ಆಮೇಲೆ ಎಡ್ವರ್ಡ್ ಜೆನ್ನರ್, ಇವರಂತೂ ದೊಡ್ಡ ಸಾಧನೆ ಮಾಡಿದ್ದಾರೆ. ಇವರೊಂದು ಲಸಿಕೆ ಕಂಡುಹಿಡಿದಿದ್ದಾರೆ. ಯಾವುದಕ್ಕೆ, ಸಿಡುಬು ರೋಗಕ್ಕೆ. ಸಿಡುಬು ರೋಗ ಬಂದಾಗ ಅನೇಕ ಸಂಖ್ಯೆಯಲ್ಲಿ ಜನರು ಸತ್ತು ಹೋಗಿದ್ರು. ಆ ಒಂದು ರೋಗಕ್ಕೆ ಇವರು ಲಸಿಕೆಯನ್ನು ಕಂಡುಹಿಡಿದರು. ಇವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದರು. ಹಸುವಿಗೆ ಬರುವ ಕೌಪಾಕ್ಸ್ ಸೋಂಕಿನಿಂದ ರೋಗನಿರೋಧಕ ಶಕ್ತಿ ಬರುತ್ತದೆ ಎಂದು ಪತ್ತೆ ಹಚ್ಚಿ ಮಾನವ ಕುಲವನ್ನು ಮಾರಣಾಂತಿಕ ಸಿಡುಬು ರೋಗದಿಂದ ರಕ್ಷಿಸಿದರು. ಏನು ಸಿಡುಬು ರೋಗವನ್ನು ತರುವಂತಹ ಏನು ಒಂದು ಜೀವಿ ಇರುತ್ತಲ್ಲ, ಅದರಿಂದಲೇ ಅವರು ಲಸಿಕೆಯನ್ನು ತಯಾರಿಸಿದರು. ಓಕೆ, ಹಸುವಿಗೆ ಒಂದು ಕೌಪಾಕ್ಸ್ ಎನ್ನುವಂತಹ ಜೀವಿಯಿಂದ ರೋಗ ಬರ್ತಾ ಇತ್ತಲ್ಲ, ಆ ರೋಗ ಬಂದ್ರೆ ಏನಾಗ್ತಿರ್ಲಿಲ್ಲ. ಸೊ ಬೇರೆ ಜೀವಿಗಳೇನು ಬರ್ತಿತ್ತಲ್ಲ ಪಾಕ್ಸ್ ರೋಗ, ಅದರಿಂದ ಸಾಕಷ್ಟು ಜನ ಸಾಯ್ತಾ ಇದ್ರು. ಸೊ ಕೌಪಾಕ್ಸ್ ಅಲ್ಲಿಂದ ಯಾರು ಸಾಯ್ತಾ ಇರಲಿಲ್ಲ ಆ ಸಮಯದಲ್ಲಿ. ಅದನ್ನು ಇವರು ಐಡೆಂಟಿಫೈ ಮಾಡಿ ಅದರಿಂದ ಲಸಿಕೆಯನ್ನು ತಯಾರಿಸಿ, ಸೊ ಈ ಸಿಡುಬು ರೋಗಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಲಸಿಕೆಯನ್ನು ನೀಡಿದಾಗ ಎಲ್ಲರಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾರು ಕೂಡ ಅದರಿಂದ ಸಾಯಲಿಲ್ಲ. ಈ ಒಂದು ದೊಡ್ಡ ಸಾಧನೆಯನ್ನು
ಎಡ್ವರ್ಡ್ ಜೆನ್ನರ್ ಅವರು ಮಾಡಿರ್ತಾರೆ. ಆಮೇಲೆ ಕೊನೆಯದಾಗಿ ಡಾಕ್ಟರ್ ಮಹಾರಾಜ್ ಕಿಶನ್ ಭಾನ್ ಇವ್ರು ಏನ್ ಮಾಡಿದ್ರು, ರೋಟಾ ವೈರಸ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರು. ಏನಿದು, ಇವರು ಮಕ್ಕಳಲ್ಲಿ ಭೇದಿ ಉಂಟು ಮಾಡುವ ರೋಟಾ ವೈರಸ್ ವಿರುದ್ಧದ ಲಸಿಕೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನೋಡಿ, ಚಿಕ್ಕ ಮಕ್ಕಳಲ್ಲಿ ಭೇದಿ ಆದ್ರ ಅದಕ್ಕೆ ಇವರು ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಆರೋಗ್ಯ ಸಂಶೋಧನೆಯನ್ನು ಸಮಾಜದ ಕಲ್ಯಾಣಕ್ಕಾಗಿ ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಿಕೊಟ್ರು. ಹೀಗೆ ನೋಡ್ರಿ, ಸಾಕಷ್ಟು ಜನ ವಿಜ್ಞಾನಿಗಳು, ಇಲ್ಲಿ ಕೇವಲ 4 ವಿಜ್ಞಾನಿಗಳು ಮಾತ್ರನೇ ಇದೆ ನಿಮ್ಮೆ, ಬಟ್ ಸಾಕಷ್ಟು ಜನ ವಿಜ್ಞಾನಿಗಳು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಯಾಕೆ ಇಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆಪ್ಪ ಅಂದ್ರೆ, ಸೊ ಜನರಿಗೆ ಒಳ್ಳೆಯದಾಗುವಂತಹ ಒಂದು ವಿಚಾರವನ್ನು ಇಟ್ಕೊಂಡು, ಜನರ ಸಮಸ್ಯೆಗಳನ್ನು ಅವರು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಸಂಶೋಧನೆಯನ್ನು ಮಾಡಿದ್ರಲ್ಲ, ಆ ಒಂದು ಸಂಶೋಧನಾ ಮನೋಭಾವ ಸಮಾಜದ ಒಳ್ಳೆಯ ಮಾಡುವಂತಹ ಕೆಲವೊಂದು ಗುಣಗಳನ್ನು ತಮ್ಮಲ್ಲಿ ಕೂಡ ಮೂಡಬೇಕೆನ್ನುವ ಕಾರಣಕ್ಕಾಗಿ ಇಲ್ಲಿ ಈ ವಿಜ್ಞಾನಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನೀವು ಕೂಡ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋತೀರಿ ಅಂತ ಭಾವಿಸ್ತಾ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.